ಹಾಯ್ ಹಲೋ ನಮಸ್ಕಾರ. ಕರ್ನಾಟಕದ ಎಲ್ಲ ಓದುಗ ವಿದ್ಯಾರ್ಥಿ ಮಿತ್ರರಿಗೆ ವೆರಾಂಡಾ ರೇಸ್ KPSC ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಮ್ಮ ಒಂದು ಸಂಸ್ಥೆ ವತಿಯಿಂದ ಹೊಸದಾದ ವಿನೂತನವಾದಂತಹ ಯೂಟ್ಯೂಬ್ ಚಾನಲ್ ಪ್ರಾರಂಭವಾಗಿದೆ. ಅದು ಏನಂದರೆ ವೆರಾಂಡಾ ರೇಸ್ KPSC ಅಂತ. ಯಾರ್ಯಾರು ಓದುವ ಹಂಬಲ ಇದೆ, ಸರ್ಕಾರಿ ನೌಕರಿಯನ್ನು ಪಡೆಯುವ ಕನಸನ್ನು ಕಟ್ಕೊಂಡಿದ್ದೀರಿ, ಅವ್ರಿಗಾಗಿ ನಾವು ವಿನೂತನವಾದ ಯೋಜನೆಯನ್ನು ಹಾಕ್ಕೊಂಡು ಪ್ರತಿದಿನ ಎಲ್ಲ ತರಗತಿಗಳನ್ನು ನಮಗೆ ಮಾಡ್ತಾ ಇರ್ತೀವಿ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ಕೊಂಡು ನಮ್ಮ ವಿಡಿಯೋನ ನೋಡ್ತಾ ಇರ್ರಿ ಅಂತ ಹೇಳ್ತಾ ನಾನು ನಿಮ್ಮ ಗೌತಮ್ ಸರ್. ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕಕ್ಕೆ ಸಂಬಂಧಂತೆ ಒಂದು ಅಪ್ಡೇಟ್ ಬಂದಿದೆ. ಅದೇನಪ್ಪ ಅಂತಂದರೆ ಹುಲಿಯ ಗಣತಿಯ ಕುರಿತು. ಅದೇನು ಸರ್ 2022ರಲ್ಲಿ ಆಗಿದೆ, ಮತ್ತೇನು ಗಣತಿ ಅಂತ ನೀವು ಅನ್ಕೊಬೋದು. ಅಲ್ಲ, ನಿನ್ನೆ ದಿವಸ ಅದು ಹೊಸದಾದಂತಹ ಒಂದು ಹುಲಿಗಳ ಗಣತಿಯ ಕುರಿತಾದಂತಹ ಒಂದು ಕರೆಂಟ್ ಅಫೇರ್ ಬಂದಿದೆ. ಆ ಕರೆಂಟ್ ಅಫೇರನ್ನು ವಿಶ್ಲೇಷಣೆ ಮಾಡುವುದರ ಜೊತೆಗೆ ಇಲ್ಲಿಯವರೆಗೆ ಹುಲಿಯ ಕುರಿತಾದಂತಹ ಗಣತಿಯ ಕುರಿತು ಭಾರತದಲ್ಲಿ ಎಷ್ಟೆಲ್ಲ ಹುಲಿಗಳಿದ್ದಾವೆ, ಕರ್ನಾಟಕದಲ್ಲಿ ಎಷ್ಟೆಲ್ಲ ಹುಲಿಗಳಿದ್ದಾವೆ, ಈ ಹುಲಿಗಳ ಕುರಿತಾದಂಥ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಾರಂಭಿಸೋಣ. ನೋಡಿ, ಇಲ್ಲಿ ಭಾರತದ ಹುಲಿ ಗಣತಿಯ ಕುರಿತು ಸಂಪೂರ್ಣವಾದಂತಹ ಮಾಹಿತಿ ಇದರಲ್ಲಿರ್ತದೆ. ನೀವು ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನು ಬಂದರೂ ಕೂಡ ನೀವು ಈ ಮುಖಾಂತರ ಎದುರಿಸಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ನಾವು ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ಇದರಲ್ಲಿ ಕಲೆಕ್ಟ್ ಮಾಡಲಾಗಿದೆ. ನೋಡಿ, ಕರ್ನಾಟಕ ಹುಲಿ ಜನಗಣತಿ 2024ರಲ್ಲಿ 5 ಹುಲಿ ಮೀಸಲು ಪ್ರದೇಶಗಳಲ್ಲಿ 393ಕ್ಕೆ ಕುಸಿತವನ್ನು ಕಂಡಿದೆ ಅಂತ ಇಲ್ಲಿ ಕಾಣ್ತಾ ಇದೆ. ನಮ್ಮ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿ, ಪರಿಸರದ ರಿಲೇಟೆಡ್ ಆಗಿ ನಿನ್ನೆ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ. ಆ ರಿಪೋರ್ಟ್ನ ಹೆಡ್ಲೈನ್ ಇಲ್ಲಿ ಮೇಲಿದೆ. ಏನಂದರೆ, ಕರ್ನಾಟಕದ 5 ಟೈಗರ್ ರಿಸರ್ವ್ಗಳಲ್ಲಿ ಸಮೀಕ್ಷೆಯನ್ನು ಮಾಡಲಾಗಿದೆ. ಆ ಸಮೀಕ್ಷೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಕರ್ನಾಟಕದಲ್ಲಿ 15 ಹುಲಿಗಳ ಸಂಖ್ಯೆ ಕಡಿಮೆಯಾಗಿದೆ. ನೋಡ್ತಾ ಹೋಗೋಣ. ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ಕರಿತೀವಿ, ಹೌದಲ್ಲ? ಒಂದು ಸೆಕೆಂಡ್. ರೈಟ್. ನೋಡಿ, ಇಲ್ಲಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ಕರಿತಾ ಬರ್ತೀವಲ್ಲ. ಹುಲಿ ಭಾರತದ ನ್ಯಾಷನಲ್ ಎನಿಮಲ್ ಅಂತ ಕರಿತೀವಿ, ಹೌದಲ್ಲ? ನ್ಯಾಷನಲ್ ಎನಿಮಲ್ ಅಂತ ಕರಿತಾ ಬರ್ತೀವಿ. ಅದನ್ನೆಲ್ಲ ಡೀಟೇಲ್ ನೋಡೋಕೆ ಮುಂಚೆ ಅಪ್ಡೇಟ್ ಏನಿದೆ ನೋಡ್ತಾ ಹೋಗೋಣ. ಕರ್ನಾಟಕದ 5 ಹುಲಿ ಮೀಸಲು ಪ್ರದೇಶಗಳಲ್ಲಿ ಅಂದಾಜು ಹುಲಿಗಳ ಸಂಖ್ಯೆ 393 ಹುಲಿಗಳ ಸಂಖ್ಯೆ. ಅಂದರೆ ಓನ್ಲಿ 5 ಟೈಗರ್ ರಿಸರ್ವ್, ಕರ್ನಾಟಕದ ಟೈಗರ್ ರಿಸರ್ವ್ಸ್ ಅಂತ ಇದಾವಲ್ಲ, ಅದರಲ್ಲಿ ಈಗ 2024ರಲ್ಲಿ ಅಂದರೆ 2023 ನವೆಂಬರಿಂದ ಈ 2024ವರೆಗೆ 1 ವರ್ಷದ ಒಂದು ಅವಧಿಯಲ್ಲಿ 393 ಏನಾಗಿದ್ದಾವೆ ಟೈಗರ್ಗಳು 5 ಟೈಗರ್ ರಿಸರ್ವ್ಗಳಲ್ಲಿ ಕಂಡು ಬಂದಿದೆ ಅಂತ ಇದೆ. ನೋಡಿ, ಇದು ಅಂದಾಜು 2024ರ ಪ್ರಕಾರ ಹಂತ 4ರ ಮೇಲ್ವಿಚಾರಣೆಯ ಪ್ರಕಾರ ಇದರಲ್ಲಿ ಹುಲಿ ಮೀಸಲು ಪ್ರದೇಶಗಳಲ್ಲಿ ರಾಜ್ಯದ ಇತರ ಹುಲಿಗಳ ಆವಾಸ ಸ್ಥಾನ ಕೆಲವು ಪ್ರತ್ಯೇಕ ಹುಲಿಗಳಲ್ಲಿ ಚಲಿಸ್ತಕ್ಕಂಥದ್ದು ಗಮನದಲ್ಲಿ ಬಂದಿದೆ ಅಂತ ಹೇಳಿದೆ. ನೋಡಿ, 2020ರಲ್ಲಿ ನೋಡ್ರಿ, ಇಲ್ಲೊಂದು ಇಂಪಾರ್ಟೆಂಟ್ ಇದೆ. 2020ರಲ್ಲಿ 472ರಿಂದ 2024ರವರೆಗೆ 393 ಏನಾಯ್ತು ನೋಡ್ರಿ. 20ರೊಳಗೆ 472 ಇತ್ತು, ಈಗೇನಾಗಿದೆ 393 ಆಗಿದೆ. ಏನಾಗಿದೆ? ಡಿಕ್ರೀಸ್ ಆಗಿದೆ. ಅಂದರೆ ಹುಲಿಗಳ ಸಂಖ್ಯೆ ಏನಾಗ್ತಾ ಇದೆ, ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ನೋಡ್ರಿ, ಮುಂದೊಂದಿದೆ. 5 ಹುಲಿ ಮೀಸಲು ಪ್ರದೇಶಗಳಲ್ಲಿ ಕರ್ನಾಟಕದ ಹುಲಿಗಳ ಸಂಖ್ಯೆಯ ವಾರ್ಷಿಕ ವರದಿಯನ್ನು ಅರಣ್ಯ ಮತ್ತು ಪರಿಸರ ಸಚಿವಾಲಯ ಮತ್ತು ಸಚಿವರು ಆಗಿರತಕ್ಕಂಥ ಈಶ್ವರ್ ಖಂಡ್ರೆ ಅವರು ಗುರುವಾರ ಕರ್ನಾಟಕದ ಅರಣ್ಯ ಇಲಾಖೆ ಸಮ್ಮುಖದಲ್ಲಿ ಬಿಡುಗಡೆ ಮಾಡಿದರು. ನಾವು ನೋಡ್ತೀವಿ, ಭಾರತದ ಹುಲಿ ಗಣತಿಯನ್ನು ಪ್ರತಿ 4 ವರ್ಷಕ್ಕೊಮ್ಮೆ ನಡೆಸ್ತಾರೆ. 2022ರಲ್ಲಿ ನಡೆಸಿದ್ರು. ಅದರಲ್ಲಿ ಕರ್ನಾಟಕ 2ನೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂತಹ ರಾಜ್ಯ ಅಂತ ನಮಗೆ ಗೊತ್ತಾಗಿತ್ತು. ಆದರೂ ಕೂಡ ಈಗೇನಾಗ್ತಾ ಇದೆ, ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಹೌದು ಸರ್, 4 ವರ್ಷಕ್ಕೊಮ್ಮೆ ಹುಲಿ ಗಣತಿ ಆಗುತ್ತೆ, ಇದೇನು ಹೊಸ ತಂದಿರಿ ನೀವು, ಹೊಸದು ಹೇಳತ್ತೀರಣ ಅಂತ ಇಲ್ಲ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಇದೆಯಲ್ಲ, ಅದು ಸ್ಟೇಟ್ಗಳಿಗೆ ಒಂದು ಆದೇಶವನ್ನು ಕೊಟ್ಟಿರುತ್ತದೆ. ಪ್ರತಿ ವರ್ಷ ನೀವು ಹುಲಿಗಳ ಅಥವಾ ವನ್ಯಜೀವಿಗಳ ಕುರಿತಾದ ಗಣತಿಯನ್ನು ಮಾಡಬೇಕಂತ. ಆ ಗಣತಿಯ ಪ್ರಕಾರವಾಗಿ ನಮ್ಮಲ್ಲಿರ್ತಕ್ಕಂಥ 5 ಟೈಗರ್ ರಿಸರ್ವ್ಗಳಲ್ಲಿ ಸಮೀಕ್ಷೆಯನ್ನು ಮಾಡಲಾಗಿದೆ. ಆ ಸಮೀಕ್ಷೆಯಲ್ಲಿ ಕಡಿಮೆ ಆಗಿದೆ. ಅದೇನು ಎತ್ತ ಅಂತ ಎಲ್ಲವನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಸತತ 3ನೇ ವರ್ಷವೂ ಹುಲಿಗಳ ಸಂಖ್ಯೆ ಕುಸಿತ. ನೋಡ್ರಿ, ಕಂಟಿನ್ಯೂ ಆಗಿ 3 ವರ್ಷವೂ ಕೂಡ ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ತಿಳ್ಕೊಳ್ಬೇಕು, ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನೋಡ್ರಿ, ಪ್ರಾಥಮಿಕವಾಗಿ ಹುಲಿ ಮತ್ತು ಸಹಪರಿಭಕ್ಷಕಗಳ ಸಂಖ್ಯೆಗಳನ್ನು ಅಂದಾಜು ಮಾಡಲು ಬಳಸುವ ಕ್ಯಾಮೆರಾ ಟ್ರ್ಯಾಪ್. ನೋಡ್ರಿ, ಇದು ಕೇಳಲಾಗಿದೆ.
ಕ್ಯಾಮ್ರಾ ಟ್ರ್ಯಾಪ್ ಹೆಂಗೆ ಬಳಸ್ತಾರ, ನಿಮ್ಮನ್ನಾದ್ರೆ ಅಟೆಂಡೆನ್ಸ್ ತಗೊಂಡು ಪ್ರೆಸೆಂಟ್ ನೋಡ್ತೀವಿ, ಹುಲಿಗಳನ್ನ ಹೆಂಗೆ ನೀವು ಅನಿಸ್ತೀರ ಹೇಳ್ರಿ, ಮುಂದೋಗಿ ಹುಲಿಗಳನ್ನ ಏನಾದರೂ ಮಾತಾಡ್ಸ್ಲಿಕ್ಕೆ ಆಗತ್ತಾ? ಆಗಲ್ಲ. ಅದಕ್ಕೆ ಕ್ಯಾಮ್ರಾ ಟ್ರ್ಯಾಪ್ ಅಂತಕ್ಕಂಥ ವಿಧಾನದ ಮುಖಾಂತರವಾಗಿ ಹುಲಿ ಗಣತಿಯನ್ನು, ಆನೆ ಗಣತಿಯನ್ನು ಅಥವಾ ಇನ್ನು ಯಾವುದೇ ವನ್ಯಜೀವಿಗಳ ಗಣತಿಯನ್ನು ನಾವು ಮಾಡ್ತಾ ಹೋಗ್ತೀವಿ, ಹೌದಲ್ಲ? ಜೊತೆಗೆ ಬೇಟೆಯ ಸಂಖ್ಯೆಯನ್ನು ಅಂದಾಜಾಗಿ ಬಳಸಲಾಗುವ ಲೈನ್ ಟ್ರಾನ್ಜೆಕ್ಟ್ ಅಂತ ನೋಡ್ರಿ, ಲೈನ್ ಟ್ರಾನ್ಟೆಕ್ಸ್ ಅಂತ ಇದೆ, ಅದು ಬೇರೆ ರೀತಿಯಾದ ವನ್ಯಜೀವಿಗಳನ್ನು ಬಳಸ್ತಕ್ಕಂಥದ್ದು. ಕ್ಲಿಯರ್ ಅಲ್ವಾ? ಎಸ್, ನೋಡ್ರಿ ಇಲ್ಲಿ ನೋಡಿ, ಈಗ ಈ ಕ್ಲಿಯರ್ ಒಂದು ಚಾರ್ಟ್ ಇದೆ, ಇಲ್ಲಿ 5 ಟೈಗರ್ ರಿಸರ್ವ್ ಇದಾವೆ ನಮ್ಮ, ಹೌದಲ್ಲ? 5 ಟೈಗರ್ ರಿಸರ್ವ್ ಇದಾವೆ ನೋಡ್ರಿ, ಇಲ್ಲಿ ಯಾವ್ಯಾವ ಇದಾವೆ ಅಂತ. ಸೊ ಅಲ್ಲಿ ಎಲ್ಲೆಲ್ಲಿ ಕಡಿಮೆ ಆಗಿದೆ ಅಂತ ನೋಡ್ರಿ, ಕ್ಯಾಮ್ರಾ ಪಾಯಿಂಟ್ಗಳ ಮುಖಾಂತರ ನಾವು ಅವುಗಳನ್ನು ಅಳವಡಿಕೆ ಮಾಡ್ತೀವಿ. ವಿಶಿಷ್ಟ ಹುಲಿಗಳನ್ನು ಸೆರೆ ಹಿಡಲಾಗಿರ್ತಕ್ಕಂಥದ್ದು ಅಂದಾಜು ಹುಲಿಗಳ ಸಂಖ್ಯೆ 2014ರಲ್ಲಿ ನೋಡ್ರಿ 261 ಹುಲಿಗಳು ಸಿಕ್ಕಿತ್ತು, 2018ರಲ್ಲಿ 472 ಸಿಕ್ಕಿತ್ತು, 2020ರಲ್ಲಿ 403 ಸಿಕ್ಕಿತ್ತು, 2022ರಲ್ಲಿ 417, 2023ರಲ್ಲಿ 408, ಪ್ರಸ್ತುತ 393. ನೋಡಿ, ಇಲ್ಲಿಂದ ಇಲ್ಲಿ ಹೆಚ್ಚಾಗಿದೆ, ಕಡಿಮೆಯಾಗಿದೆ, 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 ಕಡಿಮೆಯಾಗಿದೆ. ನೋಡಿ, 2014ರಿಂದ 2018ಕ್ಕೆ ಹೆಚ್ಚಾಗಿದೆ, ಬಟ್ ನಂತರದಲ್ಲಿ ಕಂಟಿನ್ಯೂ ಆಗಿ ಏನಾಗಿದೆ, ಹುಲಿಗಳ ಸಂಖ್ಯೆ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಎಸ್, ನೋಡ್ರಿ ಇಲ್ಲಿ ಈಗ ಏನು ಕ್ಲಿಯರ್ ಆಯ್ತು ಅಂದರೆ, ಕಂಟಿನ್ಯೂ ಆಗಿ 3 ವರ್ಷದಿಂದ ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆ ಇದೆ. ಭಾರತ ಜಗತ್ತಿನ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಷ್ಟ್ರ. ಜಗತ್ತಿನ 75% ಟೈಗರ್ಸ್ ಇರೋದು ನಮ್ಮ ರಾಷ್ಟ್ರದಲ್ಲೇನೆ. ಕರ್ನಾಟಕದಲ್ಲಿ 2ನೇ ಅತಿ ಹೆಚ್ಚು ಹುಲಿಗಳಿದಾವೆ. ಹಾಗಾದರೆ ಕರ್ನಾಟಕದಲ್ಲಿ ಕಡಿಮೆ ಆಗ್ತಾ ಇದೆ ಅಂದರೆ, ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅಂದರೆ ಇನ್ನು ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ. ನೋಡ್ರಿ ಇಲ್ಲಿ, ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ. ಹೌದು, ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ, ನ್ಯಾಷನಲ್ ಎನಿಮಲ್ ಅಂತ ಕರಿತಾ ಬರ್ತೀವಿ, ನ್ಯಾಷನಲ್ ಎನಿಮಲ್ ಅಂತ ಕರಿತಾ ಬರ್ತೀವಿ, ಹೌದಲ್ಲ? ನೋಡಿ, 1972ಕ್ಕೂ ಮುಂಚೆ ಸಿಂಹ ರಾಷ್ಟ್ರದ ಪ್ರಾಣಿಯಾಗಿತ್ತು. ನ್ಯಾಷನಲ್ ಎನಿಮಲ್ ಯಾವುದಾಗಿತ್ತು ಅಂದರೆ ಸಿಂಹ ಆಗಿತ್ತು. ಸಿಂಹ ಭಾರತದ ರಾಷ್ಟ್ರೀಯ ಪ್ರಾಣಿ ಆಗಿತ್ತು. 1973ರ ನಂತರದಲ್ಲಿ ಒಂದು ವನ್ಯಜೀವಿ ಕಾಯ್ದೆ ಬರ್ತದೆ, 1973. ಆ ಕಾಯ್ದೆಯ ನಂತರದಲ್ಲಿ ಹುಲಿಯನ್ನು ಏನು ಮಾಡ್ತೀವಿ, ರಾಷ್ಟ್ರೀಯ ಪ್ರಾಣಿ, ನ್ಯಾಷನಲ್ ಎನಿಮಲ್ ಅಂತ ಮಾಡ್ತೀವಿ. ಎಸ್, ಕ್ಲಿಯರ್? ಭಾರತದ ರಾಷ್ಟ್ರೀಯ ಪ್ರಾಣಿ ಗೊತ್ತಾಯ್ತಲ್ಲ. ರಾಷ್ಟ್ರೀಯ ಪ್ರಾಣಿ ಅಂತ ಮೊದಲು ಸಿಂಹ ಇತ್ತು, ನಂತರ 1973ರಲ್ಲಿ ಟೈಗರ್ ಪ್ರಾಜೆಕ್ಟ್ ಅಂತ ತರ್ತದೆ. ಅದಕ್ಕೂ ಮುಂಚೆ 1972ರಲ್ಲಿ ವನ್ಯಜೀವಿ ಕಾಯ್ದೆ ಅಂತ ಜಾರಿಗೆ ಬರ್ತದೆ. ಆಗ ಏನು ಮಾಡಲಾಗ್ತದೆ, ಈ ಒಂದು ಹುಲಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕಂತ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಅವಾಗ ಯಾರಿರ್ತಾರೆ? PM ಇಂದಿರಾ ಗಾಂಧಿ ಇರ್ತಾರೆ. ಇಂದಿರಾ ಗಾಂಧಿ, ಎಸ್, ಇಂದಿರಾ ಗಾಂಧಿಯವರು ಟೈಗರ್ಗಳ ಸಂತತಿಯನ್ನು ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಏನು ಮಾಡ್ತಾರೆ, ಈ ಒಂದು ಪ್ರಾಜೆಕ್ಟ್ ಟೈಗರ್ ತರ್ತಾರೆ. ಆವಾಗಿಂದ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿ ಹುಲಿ ಆಗ್ತಾ ಬರ್ತದೆ. ಎಸ್, ನೋಡಿ, ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಜುಲೈ 29ಕ್ಕೆ ಆಚರಣೆ ಮಾಡ್ತೇವೆ. ಹೌದು, 29 ಜುಲೈನ ಅಂತಾರಾಷ್ಟ್ರೀಯ ಟೈಗರ್ ಡೇ ಅಂತ ಕರಿತೀವಿ, ಹೌದಲ್ಲ? ಎಸ್, ಯು ಆರ್ ಆಲ್ಸೋ ಟೈಗರ್. ಯಾಕಂತೇಳಿ ನೀವು PSI, ಪೊಲೀಸ್, KS ಮತ್ತು ಇನ್ನು ಬೇರೆ ಬೇರೆ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡ್ತಕ್ಕಂಥ ಹುಲಿಗಳು ನೀವು, ಮನುಷ್ಯ ಹುಲಿಗಳು ನೀವು. ಆದರೆ ಇವು ನಿಜವಾದ ಹುಲಿಗಳು. ಸೊ ಆ ಹುಲಿ ದಿನವನ್ನು 29ರಂದು ನಾವು ಏನು ಮಾಡ್ತೀವಿ, ಆಚರಣೆ ಮಾಡ್ತೀವಿ, ಜುಲೈ. ಹಾಗಾದರೆ ಆಗಸ್ಟ್ 29 ಏನು ಹೇಳ್ರಿ ನೋಡೋಣ. ಆಗಸ್ಟ್ 29 ಏನಾಗ್ತದೆ? ಸ್ಪೋರ್ಟ್ಸ್ ಡೇ ಅಂತ ಕರಿತೀವಲ್ಲ. ಹಾಗಾದರೆ ಲಯನ್ ಡೇ ಯಾವಾಗ ಹೇಳ್ರಿ? ಲಯನ್, ಕಮೆಂಟ್ ಮಾಡಿರಿ. ಎಸ್, ಹುಲಿಯ ವೈಜ್ಞಾನಿಕ ಹೆಸರು ಏನು ನೋಡ್ರಿ. ನಾವು ಹುಲಿ ಬಗ್ಗೆ ಅಧ್ಯಯನ ಮಾಡತ್ತೀವಿ ಅಂದರೆ A to Z ಹುಲಿ ಬಗ್ಗೆ ಏನೆಲ್ಲ ಸಂಪೂರ್ಣವಾಗಿ ನಾವು ಈಗ ಅಧ್ಯಯನ ಮಾಡಬೇಕಾಗ್ತದೆ. ಎಸ್, ಹುಲಿಯ ವೈಜ್ಞಾನಿಕ ಹೆಸರು ಪ್ಯಾಂಥರಾ ಟೈಗ್ರಿಸ್ ಅಂತ ಕರಿತೀವಿ. ಹುಲಿಯ ವೈಜ್ಞಾನಿಕ ಹೆಸರು ಪ್ಯಾಂಥರಾ ಟೈಗ್ರಿಸ್ ಅಂತ ಕರಿತೀವಿ. ನೋಡ್ರಿ, ಇಲ್ಲೊಂದು ಹೇಳಿಕೆ ಇದೆ. ಇಂಡಿಯಾ ಈಸ್ home to the approximately 75 of the world's wild tiger population with an estimated 3682 tigers according to the latest tiger census. ಎಸ್, ನೋಡ್ರಿ, ಜಗತ್ತಿನ 75% ಟೈಗರ್ಸ್ ಎಲ್ಲದಾವ ಅಂದ್ರೆ ನಮ್ಮ ಭಾರತದಲ್ಲಿದ್ದಾವೆ, ಹೌದಲ್ಲ? ನೋಡ್ರಿ, ಜಗತ್ತಿನೊಳಗೆ 10,000 ಹುಲಿ ಅದಾವಂತಂದ್ರೆ ಅದರೊಳಗೆ 75% ಅಂದ್ರೆ 7,500 ನಮ್ಮಲ್ಲೇ ಇದಾವಂತ ನಾವು ತಿಳ್ಕೊಬೇಕು. ಬಿಕಾಸ್ ನಾವು ಟೈಗರ್ ಹುಲಿ ಇದ್ದಂಗೆ. ಯಾಕೆ ಹೇಳ್ರಿ, ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರೋ ರಾಷ್ಟ್ರ ನಮ್ಮ ರಾಷ್ಟ್ರ. ಆದರೂ ಕೂಡ ಇತ್ತೀಚೆಗೆ ಇವುಗಳ ಕುಸಿತ ಕಾರಣವಾಗ್ತಿದೆ. ಎಸ್,
ಕ್ಲಿಯರ್ ಅಲ್ವಾ? ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ರಾಷ್ಟ್ರೀಯ ಹುಲಿಯ ದಿನ, ಅಂತಾರಾಷ್ಟ್ರೀಯ ಹುಲಿಯ ದಿನವನ್ನು ಜುಲೈ 29ಕ್ಕೆ ಆಚರಣೆ ಮಾಡ್ತೇವೆ. ಹುಲಿ ರಾಷ್ಟ್ರೀಯ ಪ್ರಾಣಿ ಆಗಿರುತ್ತೋ ಮೊದಲು ಯಾವುದಿತ್ತು? ಸಿಂಹ ಇತ್ತು, ನಂತರದಲ್ಲಿ ಹುಲಿಯನ್ನು ಮಾಡಲಾಗಿದೆ. ಅದರ ವೈಜ್ಞಾನಿಕ ಹೆಸರು ಪ್ಯಾಂಥರಾ ಟೈಗ್ರಿಸ್ ಅಂತ ಕರಿತೀವಿ. ಜಗತ್ತಿನ 75% ಭಾರತದಲ್ಲೇನೆ ಹುಲಿಗಳು ಕಂಡು ಬರ್ತಾವಂತ ನೋಡ್ತೀವಿ. ಎಸ್ ನೋಡ್ರಿ, ಇಲ್ಲಿ NTCA ಅಂತ ಇದೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಬರ್ತದೆ. ಇದು ಏನು ಮಾಡ್ತದೆ? ಪೇಸ್ಪೋರ್ ಸಮೀಕ್ಷೆ ನಾನು ಈಗ ಹೇಳಿದ್ನಲ್ಲ 393, ಈ ಡಾಟಾ ಕೇಳಬಹುದು. 393 ಅಂದರೆ ಈ ಹಿಂದೆ 2023ಕ್ಕೆ ಹೋಲಿಕೆ ಮಾಡಿದರೆ ಸುಮಾರು 15 ಹುಲಿಗಳು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ? ಕಡಿಮೆ ಆಗಿದೆ, ಡಿಕ್ಲೈನ್ ಆಗಿದೆ. ಕರ್ನಾಟಕ 2015ರಿಂದ ಪ್ರತಿ ವರ್ಷ ಸಮೀಕ್ಷೆ ನಡೆಸುತ್ತೆ. ನಾವು ಆಗಲೇ ಹೇಳಿದ್ವಿ, ಎವ್ರಿ 4 ಇಯರ್ಸ್ಗೊಮ್ಮೆ, 4 ವರ್ಷಕ್ಕೊಮ್ಮೆ ಟೈಗರ್ ಸೆನ್ಸಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಮತ್ತೇನ್ರಿ ಇದು ವರ್ಷ ಅಂತ ನೀವು ಕೇಳಬಹುದಲ್ಲ? ಕೇಳಬೇಕು. ನೋಡ್ರಿ, ಇಲ್ಲಿ ಏನು ಮಾಡ್ತದೆ? ಈ NTCA ಇದೆಯಲ್ಲ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ಅದು ಏನು ಮಾಡ್ತದೆ? ಪ್ರತಿ ರಾಜ್ಯಕ್ಕೂ ಪ್ರತಿ ವರ್ಷ ನೀವು ಸಮೀಕ್ಷೆಗಳನ್ನು ಮಾಡ್ತಾ ಹೋಗಬೇಕು ಅಂತ ಹೇಳ್ತದೆ. ಆದರೆ ಈ ಒಂದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಎವ್ರಿ 4 ಇಯರ್ಗೊಮ್ಮೆ ಅಖಿಲ ಭಾರತದ ಮಟ್ಟದಲ್ಲಿ ಎಲ್ಲ ರಾಜ್ಯಗಳನ್ನು ಒಳಗೊಂಡಂತೆ ಸಮೀಕ್ಷೆಯನ್ನು ಮಾಡ್ತದೆ. ಸೊ ಆ ಕಾರಣಕ್ಕಾಗಿ 2015ರಿಂದ ನಮ್ಮ ಕರ್ನಾಟಕ ಪ್ರತಿ ವರ್ಷ ಸಮೀಕ್ಷೆಯನ್ನು ಮಾಡಲಾಗ್ತದೆ. ಸೊ ಆ 2015ರಿಂದ ಮಾಡ್ತಾ ಇದೆಯಲ್ಲ, ಈ ಪ್ರೀವಿಯಸ್ಸು 2024ರಿಂದ 23, 22, 21, 20 ಈ ಕಂಟಿನ್ಯೂ ಇಯರಲ್ಲಿ ಭಾರತದ ಹುಲಿಗಳ ಸಂಖ್ಯೆ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ನೋಡ್ರಿ, ಕ್ಯಾಮ್ರಾ ಟ್ರ್ಯಾಕ್ಗಳ ಮುಖಾಂತರ ಹುಲಿ ಮತ್ತು ನೋಡಿ, ಬರೀ ಹುಲಿ ಅಲ್ಲ, ಹುಲಿ ಮತ್ತು ಬೇಟೆ ಆಡುವ ಪ್ರಾಣಿಗಳನ್ನು ಅಥವಾ ವನ್ಯಜೀವಿಗಳನ್ನು ಅಂದಾಜು ಮಾಡಲಾಗತ್ತೆ. ನೋಡ್ರಿ, ಈಗ ಪ್ರೆಸೆಂಟ್ 2160 ಕ್ಯಾಮರಾ ಟ್ಯಾಪ್ಗಳನ್ನು ಬಳಸುವ ಮೂಲಕ 61 ಲಕ್ಷ ವನ್ಯಜೀವಿಗಳ ಚಿತ್ರ ತೆಗೆಯಲಾಗಿದೆ. ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಡೆ 5 ಟೈಗರ್ ರಿಸರ್ವ್ಸ್ ಇದಾವೆ. ಆ ಟೈಗರ್ ರಿಸರ್ವ್ಸ್ ಅಲ್ಲಿ ನೋಡಿ, ಅಲ್ಲೆಲ್ಲ ಸೇರಿಸಿ 2160 ಕ್ಯಾಮ್ರಾಗಳನ್ನ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಕ್ಯಾಮ್ರಾ ಮುಂದೆ ನಿಂತು ಕ್ಲಾಸ್ ಮಾಡ್ಲಿಕ್ಕತ್ತೀನಿ. ಇಲ್ಲೊಂದು ಕ್ಯಾಮ್ರಾ ಇದೆ. ಈ ರೀತಿಯಾದಂಥ ಕ್ಯಾಮ್ರಾಗಳು ಎಷ್ಟಿದಾವೆ? 2160 ಕ್ಯಾಮರಾಗಳನ್ನು ಫಿಕ್ಸ್ ಮಾಡುವುದರ ಮುಖಾಂತರವಾಗಿ 5 ಟೈಗರ್ ರಿಸರ್ವ್ಗಳಲ್ಲಿ ಏನು ಮಾಡಲಾಗಿದೆ? ಕ್ಯಾಮರಾಗಳನ್ನಿಟ್ಟು ಟೋಟಲಿ ನೋಡಿ 61 ಲಕ್ಷ ವನ್ಯಜೀವಿಗಳನ್ನು ಭಾವಚಿತ್ರವನ್ನು ಸೆರೆ ಹಿಡಿಯಲಾಗಿದೆ. ಆ ಭಾವಚಿತ್ರಗಳು ಏನು ಮಾಡುತ್ತೆ? ಫಾರ್ ಎಕ್ಸಾಂಪಲ್ ಒಂದು ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡಿರ್ತೀವಿ. ಆ ಕ್ಯಾಮ್ರಾ ಏನು ಮಾಡ್ತದೆ? ಪ್ರತಿದಿನ ಏನು ಮಾಡ್ತದೆ? ಎಲ್ಲ ವನ್ಯಜೀವಿಗಳನ್ನು, ಬರೀ ಟೈಗರನ್ನು ಅಷ್ಟೇ ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಎಲ್ಲವುಗಳನ್ನು ಏನು ಮಾಡ್ತದೆ? ಕಾನ್ಸಂಟ್ರೇಷನ್ ಮಾಡಿ ಫೋಟೋಗಳನ್ನು ಕ್ಲಿಕ್ ಮಾಡ್ತದೆ. ಆ ಫೋಟೋಗಳ ಸಂಖ್ಯೆ ನೋಡಿಲಿ 61 ಲಕ್ಷ ವನ್ಯಜೀವಿಗಳು ಕಲೆಕ್ಟ್ ಮಾಡಿದೆ. ಅದರ ಕುರಿತಾಗಿ ಈ ಫೋಟೋ ಕಲೆಕ್ಟ್ ಮಾಡಿರುತ್ತಲ್ಲ, ಅದು ಹೆಣ್ಣ ಗಂಡ, ಹುಲಿ ಫಾರ್ ಎಕ್ಸಾಂಪಲ್ ಹುಲಿ, ಅದರದ್ದು ಲೆಫ್ಟ್ ರೈಟು, ಅದು ಹೆಣ್ಣ ಗಂಡ, ಅದು ಯಾವಾಗಿಂದು, ಎಲ್ಲಿಂದ ಬಂದಿದೆ, ಅಥವಾ ವಲಸೆ ಹೋಗಿಂದು ಎಲ್ಲಿಂದ ಬಂದಿದೆ, ಅದೆಲ್ಲರ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥದ್ದು ಇದಾಗಿರ್ತಕ್ಕಂಥದ್ದು. ರೈಟ್, ನೆಕ್ಸ್ಟ್ ನೋಡ್ರಿ, ಭಾರತದ ಹುಲಿಗಣತಿಯ ಇತಿಹಾಸ. ನಾವೀಗ ಇದು ಸ್ಟೇಟ್ ವೈಸ್ ಆಯಿತು, ಕರ್ನಾಟಕ ರಾಜ್ಯ ಮಾಡಿರ್ತಕ್ಕಂಥದ್ದು. ಇನ್ನು ಟೋಟಲಿ ಭಾರತ ದೇಶದ ಇತಿಹಾಸದಲ್ಲಿ ಹುಲಿಯ ಜನಗಣತಿ ಹೇಗೆಲ್ಲ ನಡೆದಿದೆ, ಯಾವಾಗಿಂದ ಪ್ರಾರಂಭವಾಗಿದೆ, ಮೊದಲು ಭಾರತದಲ್ಲಿ ಎಷ್ಟು ಹುಲಿಗಳಿತ್ತು, ಪ್ರೆಸೆಂಟ್ ಎಷ್ಟಿದೆ, ಜಾಗತಿಕವಾಗಿ ಏನೆಲ್ಲ ಆಗಿದೆ, ಭಾರತದಲ್ಲಿ ಏನೆಲ್ಲ ಇತಿಹಾಸ ಇದೆ ಅನ್ನೋದು ಇಲ್ಲಿ ಇದೆ. 1972 ಒಂದು ಸೆಕೆಂಡ್ 1972ರಲ್ಲಿ ಭಾರತ ಸರ್ಕಾರ ಹುಲಿಗಳನ್ನು ಸಂರಕ್ಷಿಸುವುದಕ್ಕೆ 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂತು. ಯಾವಾಗ? 1972ರಲ್ಲಿ ವೈಲ್ಡ್ ಲೈಫ್ ಆ್ಯಕ್ಟ್ ಅಂತ ತರ್ತದೆ. ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಸೊ ಆವಾಗ ಏನು ಮಾಡ್ತದೆ? ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯನ್ನು ತಂದು, ನೀವ್ಯಾಗ ಲಾಸ್ಟ್ ಇಯರ್ ನೋಡಿರಬೇಕು, ಬಿಗ್ ಬಾಸ್ ಸ್ಪರ್ಧಿಯೊಬ್ಬರು ಏನೋ ಹುಲಿಯ ಒಂದು ಉಗುರಿನ ಲಾಕೆಟ್ ಹಾಕ್ಕೊಂಡಿದ್ರು ಅಲ್ಲ, ಅವ್ರು ಹಾಕ್ಕೊಂಡಿದ್ರು, ಒಬ್ಬ ಸಿನಿಮಾ ನಟರು ಹಾಕ್ಕೊಂಡಿದ್ರು, ಶೋಕಿ ಸಲುವಾಗಿ ಹಾಕ್ಕೊಂಡಿರ್ತಾರೆ. ಸೊ ಆ ರೀತಿ ಮಾಡೋಂಗಿಲ್ಲ ಅಂತ ಹೇಳಿದ್ದು ಯಾವಾಗಂದ್ರೆ 1972ರ ವನ್ಯಜೀವಿ ಕಾಯ್ದೆಯ ಮುಖಾಂತರವಾಗಿ ಏನು ಮಾಡಲಾಗ್ತದೆ? ಯಾವುದೇ ವನ್ಯಜೀವಿ ಕಾಯ್ದೆಯೊಳಗೆ ಬರ್ತಕ್ಕಂಥ ಪ್ರಾಣಿ ಅಥವಾ ಪಕ್ಷಿಗಳಲ್ಲಿ ಅವುಗಳನ್ನು ಬಳಕೆ ಮಾಡುವಂತಿಲ್ಲ, ಅವುಗಳನ್ನು ಕೊಲೆ ಮಾಡುವಂತಿಲ್ಲ, ಅವುಗಳ ದೇಹದ ಭಾಗವನ್ನು ಬಳಸುವಂತಿಲ್ಲ ಅಂತ ಅವತ್ತೇ ಹೇಳಿತ್ತು. ಸೊ ಅದನ್ನು ನಾವು ಇವಾಗಲೂ ಏನು ಮಾಡ್ತಾ ಇದ್ದೀವಿ? ಬಳಸ್ತಾ ಇದ್ದೀವಿ. ಏನು ಬಳಸ್ತಾ ಇದ್ದೀವಿ? ಈ ಕಾಯ್ದೆಯ ಕಾನೂನುಗಳನ್ನು ಬಳಸ್ತಾ ಇದ್ದೀವಿ. ಕ್ಲಿಯರ್, ಇದು ಕ್ವಶನ್ ಆಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಅಂದರೆ 1972. ಅದರಲ್ಲಿ ಯಾವ್ಯಾವ ಪ್ರಾಣಿಗಳು ಬರ್ತಾವೆ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟು 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಂತಕ್ಕಂತಹ ಒಂದು ಯೋಜನೆಯನ್ನು ತರಲಾಯಿತು. ನೋಡ್ರಿ,
ಪ್ರಾಜೆಕ್ಟ್ ಟೈಗರ್ ಅಂತ ಬಂದಿದೆ, ಪ್ರಾಜೆಕ್ಟ್ ಎಲಿಫೆಂಟ ಅಂತ ಬಂದಿದೆ, ಪ್ರಾಜೆಕ್ಟ್ ರೈನೋ ಅಂತ ಬಂದಿದೆ. ಈ ಸಾರಿ ಈ ರೀತಿ ಸುಮಾರು ಕಾಯ್ದೆಗಳನ್ನು ಬಂದಿದೆ. ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಈ ಒಂದು ವನ್ಯಜೀವಿ ಕಾಯ್ದೆಯಲ್ಲಿ ಬಹಳ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥದ್ದು, ಈ ದೇಶದಲ್ಲಿ ಹುಲಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಪ್ರಾಜೆಕ್ಟ್ ಟೈಗರ್ 1973ರಲ್ಲಿ. ಎಸ್, 1973ರಲ್ಲಿ ನೋಡಿ. ಇದು 73 ಅಂದರೆ 2023ಕ್ಕೆ ಏನಾಯಿತು, 50 ವರ್ಷವನ್ನು ದಾಟಿತು, ಹೌದಲ್ವಾ? 50 ವರ್ಷ. ಇನ್ನು ಇದಕ್ಕೆ ಜಿ ಕೆ ಕನೆಕ್ಟ್ ಮಾಡೋದಾದರೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣವಾಗಿಯೂ ಕೂಡ 50 ವರ್ಷವಾಯಿತು. ಮತ್ತೇನು ನಡೆದಿದೆ ಇದಕ್ಕೆ ಜಿ ಕೆ ಕನೆಕ್ಟ್ ಮಾಡೋದಾದರೆ ಕೇಶವಾನಂದ ಭಾರತಿ ಅಂತ ಕೇಸ್ ಬರುತ್ತೆ, ಗೊತ್ತಾ? ಕೇಶವಾನಂದ ಭಾರತಿ ಪ್ರಕರಣ. ಸೊ ಅವೆಲ್ಲ 1973, ಜಸ್ಟ್ 50 ವರ್ಷ ಆಗಿದೆ ನೋಡಿ, ನೆನಪಿಗಾಗಿ ಅಲ್ಲಿಗೆ ಹೋದ್ವಿ. ಎಸ್ ನೋಡಿ, ಇದು ಒಂದು ಟೈಗರ್ ರಿಸರ್ವ್ ಅಥವಾ ಟೈಗರ್ಗಳನ್ನು ಹೆಚ್ಚಿಸಿ ಮಾಡೋದಕ್ಕೆ. ನೆಕ್ಸ್ಟ್ ನೋಡಿ, 2006ರಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ಇದು ಕೂಡ ಹುಲಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕಾಗಿ ತಂದಿರತಕ್ಕಂಥ ಯೋಜನೆ ಆಗತ್ತೆ, ಹೌದಲ್ಲ? ಇದು ಏನು ಮಾಡ್ತದೆ, ಎವ್ರಿ 4 ಇಯರ್ಗೊಮ್ಮೆ ಏನು ಮಾಡ್ತದೆ, ಸೆನ್ಸಸ್ ಅಥವಾ ಜನಗಣತಿಯನ್ನು ಮಾಡ್ತದೆ. ನಾವು ಹೆಂಗೆ ನಮ್ಮ ಮನುಷ್ಯರ ಜನಗಣತಿಯನ್ನು ಪ್ರತಿ 10 ವರ್ಷಕ್ಕೊಮ್ಮೆ ಮಾಡ್ತಾ ಹೋಗ್ತೀವಲ್ಲ. ಎಸ್, ಲಾಸ್ಟ್ ಟೈಮ್ 2011ರಲ್ಲಿ ಜನಗಣತಿ ಆಗಿತ್ತು. 10 ವರ್ಷಗಳ ನಂತರ ಅಂದರೆ 2021ಕ್ಕೆ ನಡಿಬೇಕಾಗಿತ್ತು, ಆಗಲಿಲ್ಲ. ಕಾರಣ ಏನಂದರೆ ಕರೋನಾ ಬಂದಿತ್ತು 19ರಲ್ಲಿ, ಹಾಗಾಗಿ ಆಗಿಲ್ಲ. ಸೊ ಈಗ ನೆಕ್ಸ್ಟ್ ಆಗಬೇಕಾಗ್ತದೆ. ಎವ್ರಿ 10 ಇಯರ್ಗೊಮ್ಮೆ ನಾವು ಜನಗಣತಿಯನ್ನು ಮಾಡುವ ಹಾಗೆ ಏನು ಮಾಡ್ತೀವಿ, 4 ವರ್ಷಗಳಿಗೊಮ್ಮೆ ಏನು ಮಾಡ್ತೀವಿ, ಹುಲಿಗಳ ಗಣತಿಯನ್ನು ಮಾಡ್ತೀವಿ. ಹಾಗೆ ಕೃಷಿ ಗಣತಿ ಅಂತ ಮಾಡ್ತೀವಿ. ನೋಡೋಣ, ಆನ್ಸರ್ ಕಮೆಂಟ್ ಮಾಡಿರಿ, ಕಮೆಂಟ್ ಅವಕಾಶ ಇರ್ತದೆ. ಕೃಷಿ ಗಣತಿಯನ್ನು ಎಷ್ಟು ವರ್ಷಕ್ಕೊಮ್ಮೆ ಮಾಡಲಾಗತ್ತೆ? ಸೊ ಕಮೆಂಟ್ ಮಾಡ್ತಾ ಬನ್ನಿರಿ. ಎಸ್, ಪ್ರಾಜೆಕ್ಟ್ ಟೈಗರ್ ಕ್ಲಿಯರ್ ಅಲ್ಲ? 1972ರಲ್ಲಿ ಏನಾಯಿತು, ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯನ್ನು ತರಲಾಯಿತು. 1973ರಲ್ಲಿ ಪ್ರಾಜೆಕ್ಟ್ ಟೈಗರನ್ನು ತರೋದ್ರ ಮುಖಾಂತರವಾಗಿ ಹುಲಿಗಳ ಸಂರಕ್ಷಣೆ ಮಾಡುವುದರಲ್ಲಿ ಭಾರತ ಸರ್ಕಾರ ಬಹುದೊಡ್ಡದಾದಂಥ ಹೆಜ್ಜೆಯನ್ನು ಇಟ್ಟು, ಅದಾದ ನಂತರ 2006ರಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಂತಕ್ಕಂತಹ ಒಂದು ಕಾಯ್ದೆಯನ್ನು ತರುವುದರ ಮುಖಾಂತರವಾಗಿ ಅಲ್ಲಿಂದ ಜನಗಣತಿಯನ್ನು ಪ್ರತಿ 4 ವರ್ಷಕ್ಕೊಮ್ಮೆ ಮಾಡ್ತಾ ಬಂತು. ಎಸ್ ನೋಡ್ರಿ, ಹುಲಿ ಗಣತಿಯ ಪದ್ಧತಿ. ಎಸ್, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಇದೆ. ಆ ನ್ಯಾಷನಲ್ ಕನ್ಸರ್ವೇಷನ್ ಅಥಾರಿಟಿ ಪ್ರತಿ 4 ವರ್ಷಕ್ಕೊಮ್ಮೆ ಏನು ಮಾಡ್ತದೆ, ಹುಲಿಗಳ ಗಣತಿ ಮಾಡ್ತದೆ. ಸೊ ನಾನು ಆಗಲೇ ಹೇಳಿದೆ, ಹುಲಿ ಗಣತಿ ಹೆಂಗೆ, ಕ್ಯಾಮ್ರಾ ಟ್ರ್ಯಾಪು ಹಂಗೆ ಹಿಂಗೆ ಅಂತಂದ್ವಿ. ಸೊ ಹುಲಿಗಳನ್ನು ಕರೆದು, ಎಸ್ ನಿನ್ನ ಹೆಸರೇನು, ಎಲ್ಲಿಂದ ಬಂದಿ ಅಂತ ಕೇಳಕ್ಕೆ ಬರುತ್ತೇನೋ, ಬರೋದಿಲ್ಲ. ಸೊ ಹಾಗಾದ್ರೆ ಹೆಂಗೆಲ್ಲ ಅವುಗಳನ್ನ ಸೆನ್ಸಸ್ ಅಥವಾ ಗಣತಿ ಮಾಡ್ತಾರೆ ಅಂದರೆ, ಫಸ್ಟ್ ಒನ್ ಇದೆ ನೋಡಿ, ಕ್ಯಾಮರಾ ಟ್ರಾಪಿಂಗ್ ಅಂತ ಇದೆ, ಹೌದಲ್ಲ? ಕ್ಯಾಮರಾ ಟ್ರ್ಯಾಪಿಂಗ್ ಅಂತಿದೆ ನೋಡಿ. ಅರಣ್ಯ ಪ್ರದೇಶಗಳಲ್ಲಿ ಕ್ಯಾಮ್ರಾಗಳನ್ನು ಸಜ್ಜುಗೊಳಿಸುವುದರ ಮುಖಾಂತರ ಹುಲಿಗಳನ್ನು ಹುಡುಕಲಾಗ್ತದೆ. ಪ್ರತಿ ಹುಲಿಯ ಪಟ್ಟಿ ವಿನ್ಯಾಸ ವಿಭಿನ್ನವಾಗಿರುವುದರಿಂದ ಪ್ರತ್ಯೇಕವಾಗಿ ಗುರುತಿಸಲಾಗ್ತದೆ. ಕ್ಯಾಮ್ರಾಗಳನ್ನು ಅಲ್ಲಲ್ಲಿ ಅಳವಡಿಕೆ ಮಾಡಲಾಗ್ತದೆ. ಈಗ ನಮ್ಮ ಸ್ಟೇಟ್ನವರು ಮಾಡಿರೋ ಹಾಗೆ 2160 ಕ್ಯಾಮೆರಾಗಳನ್ನು 5 ಟೈಗರ್ ರಿಸರ್ವ್ಗಳಲ್ಲಿ ಅಳವಡಿಕೆ ಮಾಡಿತ್ತು. ಸೊ ಅದು 61 ಲಕ್ಷ ವನ್ಯಜೀವಿಗಳ ಫೋಟೋಗಳನ್ನು ಕ್ಲಿಕ್ಕಿಸಿದೆ. ಹಾಗೆ ಈ ಒಂದು ಕ್ಯಾಮರಾ ಟ್ರ್ಯಾಪಿಂಗ್ ಮುಖಾಂತರವಾಗಿ ಹುಲಿಗಳ ಭಾವಚಿತ್ರವನ್ನು ತೆಗೆಯಲಾಗತ್ತೆ. ಆ ಹುಲಿ ಎಲ್ಲಿಂದ ಬಂದಿದೆ, ಅದರ ಆಯಸ್ಸು ಏನು, ಅದು ಗಂಡ ಹೆಣ್ಣ ಎಲ್ಲವನ್ನು ಕೂಡ ಈ ಮುಖಾಂತರ ಅಧ್ಯಯನ ಮಾಡಲಾಗ್ತದೆ. ಮೊದಲು ಹೆಜ್ಜೆ ಗುರುತಿನ ಮುಖಾಂತರ ಮಾಡ್ತಿತ್ತು. ಈಗ ನೋಡ್ರಿ, AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮ್ಮ ಕೈ ಬೆರಳು ತುದಿಯಲ್ಲಿ ನೋಡ್ರಿ, ಹಿಂಗೆ ಮೊಬೈಲ್ ಯೂಸ್ ಮಾಡ್ತೀವಲ್ಲ, ಮೊಬೈಲಲ್ಲೇ ಎಲ್ಲ ನಿಂತುಬಿಟ್ಟಿದೆ, ಮೊಬೈಲ್ ಮೇಲೇ ಎಲ್ಲ ಆಗಿದೆ. ಹಾಗಾಗಿ AI ಅನ್ನು ಇಲ್ಲೂ ಕೂಡ ಬಳಸಲಾಗ್ತದೆ, ಹೌದಲ್ಲ? ನೆಕ್ಸ್ಟ್ ನೋಡ್ರಿ, ಪಾದ ಚಿಹ್ನೆ ಗುರುತಿಸುವಿಕೆ ಅಂದರೆ ಹೆಜ್ಜೆ ಗುರುತು. ಅಂದರೆ ಹುಲಿಗಳು ಹೋಗಿರ್ತಾವಲ್ಲ, ಹುಲಿಗಳು ಹೋದ ಹೆಜ್ಜೆ ಗುರುತುಗಳನ್ನು ಗುರುತಿಸುವುದರ ಮುಖಾಂತರವಾಗಿ ಹುಲಿಗಳಿದ್ದಾವೆ ಅಂತ ನಾವು ಪಿಕ್ಚರ್ ನೋಡ್ತಿರ್ತೀವಿ. ಹೋಗ್ತಿರ್ತದೆ ಕಾಡಲ್ಲಿ, ಹಿಂಗೆ ಹುಲಿ ಹೆಜ್ಜೆ ಕಾಣುತ್ತೆ. ಎಸ್, ಇಲ್ಲಿ ಹುಲಿ ಇದೆ, ಇಲ್ಲಿ ಹುಲಿ ಹೋಗೈತಿ, ಹೌದಲ್ಲ? ಬೆಟ್ಟದ ಹುಲಿ ಅಂತ ಒಂದು ಮೂವಿ ಬಂದಿತ್ತಲ್ಲ. ಸೊ ಆ ಹುಲಿ ಅಂತಕ್ಕಂಥ ಮೂವಿ ಈ ರೀತಿ ಬಂದಿರ್ತದಲ್ಲ. ಸೊ ಅದನ್ನೂ ಕೂಡ ಹುಲಿಗಳನ್ನು ಅಳಿತಕ್ಕಂಥ ಮಾನದಂಡ ಅಂತ ಇತ್ತು. ನೆಕ್ಸ್ಟ್ DNA ವಿಶ್ಲೇಷಣೆ ಅಂತ ಬರ್ತದೆ. ಹುಲಿಗಳ ಮಲ ಮಾದರಿಯನ್ನು ಸಂಗ್ರಹಿಸಿ DNA ಪರೀಕ್ಷಿಸಲಾಗ್ತದೆ. ಅದು ಕೂಡ ಒಂದು ಪದ್ಧತಿ ಆಗಿರೋದು. ಮತ್ತು GIS ಮತ್ತು ಉಪಗ್ರಹ ತಂತ್ರಜ್ಞಾನದ ಮುಖಾಂತರವಾಗಿ ಹುಲಿಗಳ ಒಂದು ಏನು ಮಾಡ್ಬೋದು, ಸೆನ್ಸಸ್ಸನ್ನು ಅಥವಾ ಗಣತಿಯನ್ನು ಮಾಡಬಹುದು. ಎಸ್, ನಿಮ್ಮ ಕ್ವಶನ್ ಕೇಳ್ಬೋದು, ಏನಂದರೆ ಈ ಕೆಳಗಿನವುಗಳಲ್ಲಿ ಹುಲಿಗಳ ಗಣತಿಯನ್ನು ಮಾಡುವ ವಿಧಾನ ಯಾವುದು ಅಂತ ಕೇಳಬಹುದು.
ಅದರಲ್ಲಿ ಹೇಳ್ಬೋದು ಕ್ಯಾಮ್ರಾ ಟ್ರ್ಯಾಪಿಂಗ್ ಅನ್ಬೋದು, ಪಾದಚಿಹ್ನೆ ಗುರುತಿಸುವಿಕೆ ಅನ್ಬೋದು, DNA ವಿಶ್ಲೇಷಣೆ ಅನ್ಬೋದು, GIS ತಂತ್ರಜ್ಞಾನ ಅಂತ ಹೇಳ್ಬೋದು. ಈ ಮೇಲಿನ ಯಾವುಗಳು ಸರಿ, 1 2 ಸರಿ, 1 3 ಸರಿ, ಮೇಲಿನ ಎಲ್ಲವೂ ಸರಿ, ಮೇಲಿನ ಯಾವುದು ಅಲ್ಲ ಅಂತ ಹೇಳ್ಬೋದು. ಸೊ ಮೋರ್ ಓವರ್ ಬಹಳ ಇಂಪಾರ್ಟೆಂಟ್, ಈಗ ಇದು ಬಹಳ ಟ್ರೆಂಡಿಂಗಲ್ಲಿರೋದು ಯಾವುದು, ಕ್ಯಾಮರಾ ಟ್ರ್ಯಾಪಿಂಗ್ ಮುಖಾಂತರ ಮಾಡಲಾಗ್ತದೆ. ನಾನು ಹೇಳಿದ್ನಲ್ಲ, ಈ ಕರ್ನಾಟಕದಲ್ಲಿ 393 ಇದ್ದಾವೆ. ಸೊ ಆ 393 ಹುಲಿಗಳ ಪ್ರಕಾರ ಕಳೆದ ಬಾರಿಗಿಂತ 15 ಹುಲಿಗಳೇನಾಗಿದ್ದಾವೆ, ಕಡಿಮೆ ಆಗಿದಾವೆ ಅಂತ ಹೇಳಿದ್ನಲ್ಲ. ಸೊ ಇದು ಹೆಂಗೆ ಗೊತ್ತಾಯಿತು ಅಂದರೆ ಕ್ಯಾಮರಾ ಟ್ರ್ಯಾಪಿಂಗ್ ಮುಖಾಂತರವಾಗಿ ಇದನ್ನು ಗೊತ್ತು ಮಾಡಲಾಗಿದೆ, ಹೌದಲ್ಲ. ಎಸ್, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಭಾರತದಲ್ಲಿ ಇತ್ತೀಚೆಗೆ ಹುಲಿಗಳ ಗಣತಿಯನ್ನು ಮಾಡಲಾಗಿದೆ. ಸೊ ಇದು ಯಾವಾಗ ಮಾಡಲಾಯಿತು, ನಾನು ಇನ್ನೂ ಹೇಳಿದ್ದು ಸ್ಟೇಟ್ ಪರ್ಪಸು. ಇನ್ನು 2022ರಲ್ಲಿ ಮಾಡಲಾಗಿದೆ ಅಲ್ಲ, ಆ 22ರಲ್ಲಿ ಮಾಡಲಾದಾಗ ಯಾವ್ಯಾವ ರೀತಿ ಸ್ಟೇಟಸ್ ಇತ್ತು ಅಂತ ನೋಡೋದಾದರೆ ನೋಡ್ರಿ, 2022 ಮಾಡಿದವ್ರು ಯಾರು, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅನ್ನೋದು. ಇದು ಯಾವಾಗ, 2006ರಲ್ಲಿ ಸಂಸ್ಥಾಪನೆ ಆಯಿತು. ನೋಡ್ರಿ, ಇಲ್ಲಿ ಈ ಒಂದು ಡಾಟಾ ಇದೆ, ಬಹಳ ಇಂಪಾರ್ಟೆಂಟ್ ಇದು ಡಾಟಾ, ಯಾಕಂದರೆ ಸುಮಾರು ಸಾರಿ ಇದು ಪ್ರಶ್ನೆ ಆಗಿರ್ತಕ್ಕಂತಹದ್ದು, ಹೌದಲ್ಲ. ನೋಡ್ರಿ, 2006 ಅಂದರೆ ಈ ಯಾವುದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಸೊ ಇದು ಸ್ಥಾಪನೆ ಆಗಿದ್ದು 2006. ಆ 2006ರಲ್ಲೇ ಗಣತಿಯನ್ನು ಪ್ರಾರಂಭ ಮಾಡಿತು. ಆ 2006ರಲ್ಲಿ ನೋಡ್ರಿ, ಜಸ್ಟ್ 1411 ಹುಲಿಗಳು ಭಾರತ ದೇಶದಾದ್ಯಂತ ಇತ್ತು. ನಂತರದಲ್ಲಿ ಮತ್ತೆ 4 year +4 ಅಂದರೆ 4 ವರ್ಷದ ನಂತರ 2010ರಲ್ಲಿ ನೋಡ್ರಿ 1706 ಆಯಿತು, ಅಂದರೆ ಹೆಚ್ಚಾಯಿತು ಅಲ್ಲಿ, ಹೌದಲ್ಲ. ಅದಾದ ನಂತರ ಮತ್ತೆ 4 ವರ್ಷದ ನಂತರ +4 ಆ್ಯಡ್ ಮಾಡಿ 2014ಕ್ಕೆ 2226 ಹುಲಿಗಳಾಯಿತು. ಅದಾದ ನಂತರ 2018 ಅಪ್ಡೇಟ್ ಆಗಿ ಮತ್ತು ಅಲ್ಲಿಗೂ ಕೂಡ ಹೆಚ್ಚಾಯಿತು ನೋಡಿ, 2961 ಆಯಿತು, +4 year. ಅದಾದ ನಂತರ ಇತ್ತೀಚಿನ ವರದಿ 2022ನಲ್ಲಿ ನೋಡಿ 3682 ನೋಡಿ, ಇವಾಗಿನ ಅಪ್ಡೇಟ್ ಇದೆ. ಇದು ಕ್ವಶನ್ ಕೂಡ ಆಗಿರ್ತಕ್ಕಂಥದ್ದು. ಭಾರತದಲ್ಲಿ 2022ರ ಹುಲಿ ಗಣತಿಯ ಪ್ರಕಾರ ಎಷ್ಟು ಹುಲಿಗಳಿದಾವೆ ಅನ್ನೋದಾದರೆ 3682. ಎಸ್, ಕ್ಲಿಯರ್ ಅಲ್ವಾ. ಇದು ಕೇಳಬಹುದು, ಈ ಕೆಳಗಿನವುಗಳಲ್ಲಿ ಹುಲಿಗಳ ಸಂಖ್ಯೆಯನ್ನು ಹುಲಿಗಳ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಬಹುದು. 2018ರಲ್ಲಿ ಇಷ್ಟಿತ್ತು, 2020ರಲ್ಲಿ ಇಷ್ಟಿತ್ತು, ಈ ರೀತಿ ಕೇಳಬಹುದು. ಸೊ ಇದು ಕ್ಲಿಯರ್ ಇರಲಿ, ಇದಂತೂ ನೆನ್ಪಿಟ್ಕೊಳ್ಳೇಬೇಕು. ಯಾಕಂದರೆ 2022, 23, 24, 25, 26 ಅಂದರೆ 26ಕ್ಕೆ ಹೊಸ ಗಣತಿ ಬರ್ತದೆ, ಆವಾಗ ಅಪ್ಡೇಟ್ ಆಗ್ತಕ್ಕಂಥದ್ದು, ರೈಟ್. ಎಸ್, ನೋಡ್ರಿ, ಇಲ್ಲಿ ಹುಲಿಗಳ ಚಿತ್ರ ಇದೆ. ಟೋಟಲ್ ಎಷ್ಟಿದಾವೆ, 3682 ಟೈಗರ್ಗಳು ಭಾರತದಲ್ಲಿ ಕಂಡುಬರ್ತವೆ. ನೋಡ್ರಿ, 3 ರಾಜ್ಯಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಹುಲಿಗಳು ಕಂಡು ಬರ್ತವೆ. ಫಾರ್ ಎಕ್ಸಾಂಪಲ್ ಮಧ್ಯಪ್ರದೇಶ, 2ನೇದ್ದು ಕರ್ನಾಟಕ, 3ನೇದ್ದು ಉತ್ತರಾಖಂಡ. ಈ 3 ರಾಜ್ಯಗಳಲ್ಲಿ 500ಕ್ಕೂ ಹೆಚ್ಚು ಹುಲಿಗಳಿದ್ದಾವೆ. ನೋಡ್ರಿ, ಟೋಟಲ್ ಇರೋದೇ 3682. ನೋಡ್ರಿ, ಇಲ್ಲಿ ಏನು ವಿಪರ್ಯಾಸ ಅಂತಂದ್ರೆ, ಈ ಕಡೆ ನೋಡ್ರಿ, ಇಲ್ಲಿ 3682 ಇರೋದು ಇಂಡಿಯಾದಲ್ಲಿ. ಸೊ ಇಂಡಿಯಾದಲ್ಲಿ ಇಷ್ಟಿದಾವಂದರೆ ದಿಸ್ ಈಸ್ 75% ಆಫ್ ದಿ ವರ್ಲ್ಡ್ ಟೈಗರ್ ಸೆನ್ಸಸ್. 75% ಇದು ಜಗತ್ತಿನಲ್ಲಿರ್ತಕ್ಕ. ಇನ್ನು ಉಳಿದಿದ್ದು 25%. ಇನ್ನು ಉಳಿದಿರ್ತಕ್ಕಂಥ 25% ಟೋಟಲ್ ವರ್ಲ್ಡಲ್ಲಿ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಹುಲಿಗಳನ್ನು ಸಂಶೋಧನೆ ಮಾಡಿದಾಗ 75% ಕ್ರೆಡಿಟ್ ಗೋಸ್ ಟು ಇಂಡಿಯಾ ಮಾತ್ರ. ಸೊ ಅದು 75% ಅಂದರೆ 3682. ಅದರಲ್ಲಿ 3 ರಾಜ್ಯಗಳಲ್ಲಿ ಏನಾಗ್ತದೆ, 500ಕ್ಕೂ ಹೆಚ್ಚು ಹುಲಿಗಳು ಕಂಡು ಬರ್ತವೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಟೋಟಲ್ 5 ರಾಜ್ಯಗಳಲ್ಲಿ 300ಕ್ಕೂ ಹೆಚ್ಚು ಹುಲಿಗಳು ಕಂಡು ಬರ್ತವೆ. 300ಕ್ಕೂ ಹೆಚ್ಚು ಹುಲಿಗಳು ಕಂಡು ಬರ್ತವೆ. ಮತ್ತು ಟೋಟಲ್ 8 ರಾಜ್ಯಗಳಲ್ಲಿ 200ಕ್ಕೂ ಹೆಚ್ಚು ಹುಲಿಗಳು ಕಂಡು ಬರ್ತವೆ. ಸೊ ಟೋಟಲ್ 20+ ಸ್ಟೇಟ್ಗಳಲ್ಲಿ ಹುಲಿಗಳು ಕಂಡು ಬರ್ತಾ ಹೋಗ್ತವೆ, ಹೌದಲ್ಲ. ಇಲ್ಲಿ ನೋಡ್ರಿ, ಇಲ್ಲೊಂದಿದೆ 785. ಇದು ಮ್ಯಾಕ್ಸಿಮಮ್ ನಂಬರು ಯಾವುದು ಅಂದರೆ ಮಧ್ಯಪ್ರದೇಶ, ಹುಲಿಗಳ ರಾಜ್ಯ. ಮಧ್ಯಪ್ರದೇಶದಲ್ಲಿ 785 ಟೈಗರ್ಗಳು ಕಂಡು ಬರ್ತವೆ. ಎಸ್, ಇದು ಕ್ಲಿಯರ್ ಆಯ್ತಲ್ಲ. ಟೋಟಲ್ ಎಷ್ಟೆಷ್ಟಿದಾವೆ, 500+. ಇದನ್ನು ಕೇಳ್ಬೋದು ಮುಂದೆ, ಎಕ್ಸಾಮ್ಸ್ ಬದಲಾವಣೆ ಆಗಿದೆ. 500ಕ್ಕೂ ಹೆಚ್ಚು ಈ ಭಾರತದ ಈ ರಾಜ್ಯಗಳಲ್ಲಿ ಹುಲಿಗಳು ಕಂಡು ಬರ್ತವೆ. ಪಕ್ಕಾ ನಂಬರ್ ಕೇಳದೆ ಹೋದ್ರು ಈ ನಂಬರ್ಗಳನ್ನು ಕೇಳ್ಬೋದು. ಮಧ್ಯಪ್ರದೇಶ ಕೊಡ್ಬೋದು, ಮಿಜೋರಾಂ ಕೊಡ್ಬೋದು, ಕರ್ನಾಟಕ ಕೊಡ್ಬೋದು, ಆಂಧ್ರ ಕೊಡ್ಬೋದು. ನೀವು ಅವಾಗ ಹಾಕಲೇಬೇಕು. ಮಧ್ಯಪ್ರದೇಶ ನೆನಪಲ್ಲಿರುತ್ತೆ, ಕರ್ನಾಟಕ ನೆನಪಲ್ಲಿರುತ್ತೆ, ಉತ್ತರಾಖಂಡ್, ಉತ್ತರಾಂಚಲ ಈ ರೀತಿ ಕೊಟ್ಟಾಗ ಕನ್ಫ್ಯೂಸ್ ಆಗ್ತಾ ಹೋಗ್ತದೆ. ಟಾಪ್ ಸ್ಟೇಟ್ಗಳನ್ನು ನೋಡಲೇಬೇಕು. ಇಲ್ಲೊಂದಿದೆ ನೋಡ್ರಿ, ಇಲ್ಲಿ ಟೈಗರ್ ಇದೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತು ಭಾರತದಲ್ಲಿ ಯಾವೆಲ್ಲ ರಾಜ್ಯಗಳು ಅತಿ ಹೆಚ್ಚಾಗಿ ಹೊಂದಿದಾವೆ ಅಂದರೆ ಇಲ್ಲಿ ಸ್ಟೇಟ್ಗಳಿದ್ದಾವೆ.
ಇಲ್ಲಿ 2022ರ ಡಾಟಾ ಇದೆ, 18ರ ಡಾಟಾ ಇದೆ, 14ರ ಡಾಟಾ ಇದೆ, 10 ಮತ್ತು 6 ಟೋಟಲ್ ನೋಡಿ. ಈ 2006ರಿಂದ ಆಗಿರ್ತಕ್ಕಂಥ ಎಲ್ಲ ಸೆನ್ಸಸ್ಗಳನ್ನು ಜಸ್ಟ್ ಒಂದೇ ಪೇಜಲ್ಲಿದೆ. ಸಾಧ್ಯವಾದರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ರಿ. ಮೊದಲಿಗೆ ಮಧ್ಯಪ್ರದೇಶವನ್ನು ನೋಡೋದಾದರೆ ಮೊದಲಿನಿಂದಲೂ ಕೂಡ ಅದು ಹೆಚ್ಚೇ ಇದೆ ನೋಡ್ರಿ. 2006ರಲ್ಲಿ 300 ಇತ್ತು, ನಂತರದಲ್ಲಿ ಕಡಿಮೆ ಆಗಿದೆ ನೋಡ್ರಿ. ಇಲ್ಲಿ ನೀವು ನೋಡ್ಕೊಳ್ಳೇಬೇಕು, 40 ಟೈಗರ್ಸ್ಗಳು ಕಡಿಮೆ ಆಗಿದೆ 2006ರಿಂದ 10, ಅಂದರೆ 4 ವರ್ಷದಲ್ಲಿ ಕಡಿಮೆ ಆಯಿತು. ಅದಾದ ನಂತರ ಮತ್ತೆ ಸಡನ್ ಆಗಿ 2014ರಲ್ಲಿ ಹೆಚ್ಚಾಗಿದೆ, ಅಂದರೆ 308ಕ್ಕೆ ಬಂದಿದೆ. ಅದಾದ ನಂತರ 2018ರಲ್ಲಿ 526ಕ್ಕೆ ಬಂತು. ಈಗ ಪ್ರೆಸೆಂಟ್ 785 ಇದೆ. ಎಷ್ಟು? 785. ಅಂದರೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಅಂದರೆ ದಟ್ ಈಸ್ ಮಧ್ಯಪ್ರದೇಶ ಅಂತ ಆಗ್ತದೆ. ನಂತರ ಬರೋದು ನಮ್ಮ ಹೆಮ್ಮೆಯ ಕರ್ನಾಟಕ. ಕರ್ನಾಟಕದಲ್ಲಿ ಪ್ರಸ್ತುತ 563 ಹುಲಿಗಳಿದ್ದಾವೆ. ಅಂದರೆ ಇದು 2022ರ ಜನಗಣತಿಯ ಪ್ರಕಾರ, ಯಾವುದು ಟೈಗರ್ ಸೆನ್ಸಸ್ ಅಂದರೆ ಹುಲಿಗಳ ಗಣತಿಯ ಪ್ರಕಾರ. ನಾನು ಈಗಲೇ ಹೇಳಿದೆ ಸರ್, ಆಗಲೇ 15 ಕಡಿಮೆ ಆಗಿದ್ದಾವೆ. ಇದು ನಾವು ಪ್ರತಿ ವಾರ್ಷಿಕವಾಗಿ ನಮ್ಮ ರಾಜ್ಯದ ಅರಣ್ಯ ಇಲಾಖೆ ಮಾಡ್ತಕ್ಕಂಥ ಸೆನ್ಸಸ್ ಪ್ರಕಾರ ಕಡಿಮೆ ಆಗಿದೆ. ಅಂದರೆ ಏನು ಸರ್, ಇದು 563 ಇದ್ದಿದ್ದು 393ಕ್ಕೆ ಏನು ಬಹಳ ಡಿಫ್ರೆನ್ಸ್ ಆಯ್ತಲ್ಲ ಅಂತ ಅನ್ನಿಸ್ಬಹುದಲ್ಲ? ಅನ್ನಿಸ್ಲೇಬೇಕು ನೋಡಿ. ಒಂದು ನೆನ್ಪಿಟ್ಕೊಳ್ರಿ, ಇದು ಸಂಪೂರ್ಣ ರಾಜ್ಯವನ್ನು ಅವಲೋಕನ ಮಾಡಿರ್ತಕ್ಕಂಥ ಗಣತಿ 2022ರ ಗಣತಿ. ಆದರೆ ಈ ಗಣತಿ ಇದೆಯಲ್ಲ, ನಾನು ನಿನ್ನೆ ಬಂದಿರತಕ್ಕಂಥ ಅಪ್ಡೇಟು ಕೇವಲ 5 ಟೈಗರ್ ರಿಸರ್ವ್ಗಳಲ್ಲಿ. ಹೌದಲ್ಲ? ಭದ್ರಾ ಅಂತ ಬರ್ತದೆ, ಹೌದಲ್ಲ, ಬಂಡೀಪುರ ಬರ್ತದೆ, ನಾಗರಹೊಳೆ ಬರ್ತದೆ, BRT ಅಂತ ಬರ್ತದೆ. ಸೊ ಇವೆಲ್ಲ ಇದಾವಲ್ಲ, ಇವುಗಳಲ್ಲಿ ಮಾಡಿರ್ತಕ್ಕಂಥದ್ರಲ್ಲಿ ಕುಸಿತ ಆಗಿದೆ. ಸಂಪೂರ್ಣ ರಾಜ್ಯವನ್ನು ಅವಲೋಕನ ಮಾಡಿದಾಗ ಅದು ಇನ್ನೂ ಇನ್ಕ್ರೀಸ್ ಆಗ್ತಾ ಬರ್ತದೆ. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ನೋಡಿ, ಮೊದಲ ರಾಜ್ಯ ಬಂದ್ಬಿಟ್ಟು ಮಧ್ಯಪ್ರದೇಶ ಆಗ್ತು, ಸೆಕೆಂಡ್ ರಾಜ್ಯ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಆಯಿತು, 3ನೇ ರಾಜ್ಯ ಅಂದರೆ ಉತ್ತರಾಖಂಡ ಆಗತ್ತೆ. 2020ರ ಪ್ರಕಾರ ನಮಗಿಂತ ಕೇವಲ 3 ಹುಲಿಗಳು ಕಡಿಮೆ ಇದೆ. ಈಗ ವ್ಯತ್ಯಾಸ ಆಗಿರುತ್ತೆ, ಬಟ್ ನಾವು ಇದನ್ನು ಅಪ್ಡೇಟ್ ಮಾಡಬೇಕಂದ್ರೆ 2026ರ ಮಟ್ಟ ವೇಟ್ ಮಾಡಬೇಕಾಗ್ತದೆ. ಹೌದಲ್ಲ? ನಾಲ್ಕನೆಯ ರಾಜ್ಯ ನೋಡಿ, ಮೊದಲನೇದ್ದು ಮಧ್ಯಪ್ರದೇಶ, 2ನೇಯದ್ದು ಕರ್ನಾಟಕ, 3ನೇಯದ್ದು ಉತ್ತರಾಖಂಡ, 4ನೇಯದ್ದು ಮಹಾರಾಷ್ಟ್ರ ಬರ್ತದೆ. ಹೌದಲ್ಲ? ನೋಡ್ರಿ, ಇಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಟೋಟಲ್ ವೆಸ್ಟರ್ನ್ ಘಾಟ್ಸಲ್ಲಿ 1087 ಹುಲಿಗಳು ಕಂಡು ಬರ್ತವೆ. ಪಶ್ಚಿಮ ಘಟ್ಟ ನಾವೇನು ಮಾಡ್ತೀವಿ, ವೆಸ್ಟರ್ನ್ ಘಾಟ್ಸನ್ನು ಯುನೆಸ್ಕೋಗೆ ಸೇರಿಸ್ತಕ್ಕಂಥದ್ದು. 2013ರಲ್ಲಿ ಯುನೆಸ್ಕೋಗೆ ಸೇರಿರ್ತಕ್ಕಂಥ ಅದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಸೊ ಅದು ಕೂಡ ಹುಲಿಗಳ ವಾಸಸ್ಥಾನ ಆಗಿರ್ತದೆ. ಕ್ಲಿಯರ್ ಅಲ್ವಾ? ರೈಟ್. ಮುಂದೆ ನೋಡ್ರಿ, ಇಲ್ಲಿ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಇಲ್ಲಿ ಕ್ರೊನಾಲಜಿಕಲ್ ಕೊಟ್ಟಾಗಿದೆ. ಇದೊಂದು ಸ್ಕ್ರೀನ್ಶಾಟ್ ಸಾಧ್ಯವಾದರೆ ತಗೊಳ್ರಿ. ಇಲ್ಲಿ ಪೂರ್ತಿ ಇನ್ಫಾರ್ಮೇಶನ್ ಇರ್ತಕ್ಕಂಥದ್ದು ನೋಡ್ರಿ. ಮೊದಲನೇದು ಮಧ್ಯಪ್ರದೇಶ 785, ಅತಿ ಹೆಚ್ಚು ರಾಜ್ಯಗಳಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ರಾಜ್ಯ. ಇನ್ನು ಕರ್ನಾಟಕ 563, 2ನೇಯದ್ದು. ಹೌದಲ್ಲ? 3ನೇಯದ್ದು ಉತ್ತರಾಖಂಡ ಅಥವಾ ಉತ್ತರಾಂಚಲ 560. ಜಸ್ಟ್ 3 ವೇರಿಯೇಷನ್ ಇದೆ, ಬಟ್ ಈಗ ಬದಲಾಗಿರಬಹುದು. ಬಿಕಾಸ್ ನಾನು ಈಗಲೇ ಹೇಳಿದೆ, ಕರ್ನಾಟಕದಲ್ಲಿ 15 ಹುಲಿಗಳ ಸಂಖ್ಯೆ ಕಡಿಮೆಯಾಗಿದೆ ಅನ್ನೋದು ಕರೆಂಟ್ ಅಫೇರಲ್ಲಿ ಓದ್ತಾ ಇದ್ದೀವಿ. ಸೊ ಹಾಗಾದರೆ ಇದು ಮೇಲೆ ಬಂದಿರಬಹುದಾ? ಬಂದಿರಬಹುದು. ಬಿಕಾಸ್ ಉತ್ತರಾಖಂಡದ ಅಥವಾ ಉತ್ತರಾಂಚಲದ ಒಂದು ಹುಲಿಗಳ ಗಣತಿ ಆದ ತಕ್ಷಣ ಇದು ಗೊತ್ತಾಗ್ತದೆ. ನೆಕ್ಸ್ಟ್ ನಮ್ಮ ಪಕ್ಕದ ರಾಜ್ಯವಾದ ಮಹಾರಾಷ್ಟ್ರ 444 ಇದೆ, 444 ಇದೆ. ತಮಿಳುನಾಡು 306 ಇದೆ. ಇವುಗಳನ್ನು ಕೇಳಬಹುದು, ನೀವು ನೆನಪಿಟ್ಕೊಳ್ಳೇಬೇಕು. ಈಗ ಒಂದು ಪ್ರಶ್ನೆ ಕೇಳಿ, ಈ ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿ ಕೊಡಬಹುದು. ಮೊದಲನೇ ಸಾಲಿನಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಧ್ಯಪ್ರದೇಶ, ಮಿಜೋರಾಂ, ಸಿಕ್ಕಿಂ, ದೆಹಲಿ ಈ ರೀತಿ ಕೊಟ್ಟಾಗ ಸರಿಯಾದದ್ದನ್ನು ಗುರುತಿಸಿ ಅಂದಾಗ ನಿಮಗೆ ಕ್ರೊನಾಲಜಿಕಲ್ ಗೊತ್ತಿರಬೇಕು. ಕ್ಲಿಯರ್ ಅಲ್ವಾ? ಮಧ್ಯಪ್ರದೇಶ ಮೊದಲು, ಕರ್ನಾಟಕ 2, 3 ಉತ್ತರಾಖಂಡ, 4 ಮಹಾರಾಷ್ಟ್ರ, 5 ತಮಿಳುನಾಡು. ರೈಟ್. ಇದಾದರೆ ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾವಾಗಲೇ ಹೇಳಿದ್ವಿ ಕರ್ನಾಟಕದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ. ನೋಡ್ರಿ, ಇಲ್ಲಿ ಕರ್ನಾಟಕದಲ್ಲಿ 2006ರಲ್ಲಿ 290 ಹುಲಿಗಳಿತ್ತು. ನಂತರ 2010ರಲ್ಲಿ 300 ಆಯಿತು, ಅಂದರೆ 10 ಇನ್ಕ್ರೀಸ್ ಆಯಿತು. ಅದಾದ ನಂತರ ನೋಡ್ರಿ 2014ರಲ್ಲಿ 100 ಹುಲಿಗಳ ಸಂಖ್ಯೆ ಹೆಚ್ಚಾಯಿತು. ಅಂದರೆ 4 ವರ್ಷದೊಳಗೆ, ಅಂದರೆ ಫರ್ ಇಯರ್ 25 ಹುಲಿಗಳು ಇನ್ಕ್ರೀಸ್ ಆಗ್ತಾ ಹೋಯಿತು. ಪ್ರತಿ ವರ್ಷ 25 ಇನ್ಕ್ರೀಸ್ ಆಗಿ 400ರ ಗಟಿಯನ್ನು ದಾಟಿತು. 2018ರಲ್ಲಿ ಮತ್ತೆ 100 ಹುಲಿಗಳ ಅಥವಾ 120 ಹುಲಿಗಳ ಹೆಚ್ಚಾಯಿತು, 524ಕ್ಕೆ ಬಂತು. ನಂತರದಲ್ಲಿ 2022ಕ್ಕೆ 563ಕ್ಕೆ ಬಂದಿದೆ. ಇದು ನೆನ್ಪಿಟ್ಕೊಬೇಕು ನಾವು. ಯಾಕಂದರೆ ಕರ್ನಾಟಕದಲ್ಲಿ ಈಗ ಏನು ಮಾಡ್ತಾ ಇದ್ದಾರೆ, ಕ್ವಶನನ್ನು ಬಹಳ ಟ್ವಿಸ್ಟ್ ಮಾಡ್ತಿದ್ದಾರೆ, ಕೇಳಬಹುದು. ಯಾಕಂದರೆ ಅಪ್ಡೇಟ್ ಆಗಿದೆ. ನಾವು 2022ರ ಸೆನ್ಸಸ್ಸನ್ನು ಇಟ್ಕೊಂಡ್ರೂ ಕೂಡ ಇದು ಪ್ರತಿ ವರ್ಷ ಬದಲಾಗ್ತಾ ಇರ್ತದೆ. ರೈಟ್.
ಹುಲಿಗಳ ಬೆಳವಣಿಗೆ ದರ. ಎಸ್, ನಾವು ನೋಡಿದ್ವಿ ಯಾವ ರಾಜ್ಯದಲ್ಲಿ ಎಷ್ಟಿದೆ, ಕರ್ನಾಟಕದಲ್ಲಿ ಎಷ್ಟಿದೆ, ಭಾರತದಲ್ಲಿ ಎಷ್ಟಿದೆ, ಜಗತ್ತಿನಲ್ಲಿ ಎಷ್ಟಿದೆ, ಇದಕ್ಕೆ ಯಾವ ಯೋಜನೆಯನ್ನು ತರಲಾಗಿದೆ, ಎಲ್ಲಿಂದ ಪ್ರಾರಂಭವಾಗಲಿದೆ, ಇದೆಲ್ಲವನ್ನು ನೋಡಿದ್ವಿ. ಮತ್ತು ಗಣತಿಯನ್ನು ಹೇಗೆಲ್ಲ ಮಾಡ್ತಾರೆ ನೋಡಿದ್ವಿ. ಸೊ ಇನ್ಕ್ರೀಸ್ ಪ್ರಮಾಣ ಏನಾಗಿದೆ ನೀವು ಹೇಳ್ಬಿಡ್ತೀರಿ, ಮೊದಲ ರಾಜ್ಯ, ಎರಡನೇ ರಾಜ್ಯ, ಮೂರನೇ ರಾಜ್ಯ ಎಷ್ಟು ಅಂತ ಹೇಳ್ಬೋದು. ಆದರೆ ಇಲ್ಲಿ ಏನು ಕೇಳಲಾಗಿದೆ, ಪ್ರತಿ ವರ್ಷದಿಂದ ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ. ನಾವೀಗ ಎಕನಾಮಿಕ್ಸ್ ಓದಬೇಕಾದ್ರೆ GDP ಈ ವರ್ಷದಿಂದ ಈ ವರ್ಷಕ್ಕೆ ಇಷ್ಟು ಎಕ್ಸ್ಟೆಂಡ್ ಆಯಿತು, ಈ ವರ್ಷ ಇಷ್ಟು ಕುಸಿತು ಅಂತೀವಲ್ಲ, ಆ ರೀತಿ ಪರ್ಸೆಂಟೇಜ್ ವೈನು ಕೇಳಬಹುದು. ನೋಡ್ರಿ, ಹುಲಿಗಳ ಸಂಖ್ಯೆ ಬೆಳವಣಿಗೆ ದರ 2014ರಿಂದ 2018ರವರೆಗೆ ನೋಡ್ರಿ ಟೋಟಲ್ 33% ಹೆಚ್ಚಾಗಿತ್ತು, ಅಂದರೆ ಇನ್ಕ್ರೀಸ್ ಆಗಿದೆ. ನೋಡ್ರಿ, ಈ 14ರಿಂದ 18ರೊಳಗೆ ಆ ಒಂದು 4 ವರ್ಷದಲ್ಲಿ 33% ಆದರೆ ಈ 18ರಿಂದ 22ಕ್ಕೆ ಜಸ್ಟ್ 6.7% ಇನ್ಕ್ರೀಸ್ ಆಗಿದೆ. ನೋಡ್ರಿ, ಇನ್ಕ್ರೀಸ್ ಆಗಿದೆ, ಬಟ್ ಆಗುವ ಪ್ರಮಾಣ ಏನಾಗಿದೆ, ಬಹಳ ಕಡಿಮೆಯಾಗಿದೆ. ಅಂದರೆ ಇದರಿಂದ ನಾವೇನು ತಿಳ್ಕೊಬೇಕು, ನಮ್ಮ ರಾಷ್ಟ್ರೀಯ ಪ್ರಾಣಿ ಆಗಿರತಕ್ಕಂತಹ, ನ್ಯಾಷನಲ್ ಅನಿಮಲ್ ಆಗಿರತಕ್ಕಂತಹ ಹುಲಿಯ ಸಂತತಿ ನಶಿಸುತ್ತಿದೆ. ಹೌದಾ? ಹೌದು. ಮತ್ತು ನಾವು ಇನ್ಕ್ರೀಸ್ ಆಗ್ತಿದೆ, ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಿದೆ. ಆದರೆ ಈ ಹಿಂದಿನ ಒಂದು ಗಣತಿಗೆ ಹೋಲಿಸಿದರೆ ಇತ್ತೀಚೆಗೆ ಏರಿಕೆಯ ಪ್ರಮಾಣ ಕಡಿಮೆಯಾಗಿದೆ, ಕುಸಿದಿದೆ ಅಂತ ಅಂದ್ಕೊಬೇಕು. ಹಾಗಾದರೆ IUCN ಅಂತ ಬರ್ತದೆ. IUCN ಇದೊಂದು ರಿಪೋರ್ಟ್ ಬರ್ತದೆ, ರೆಡ್ ಡಾಟಾ ಲಿಸ್ಟ್ ಅಂತ ಬರ್ತದೆ. ಅಳಿವಿನಂಚಿನಲ್ಲಿರ್ತಕ್ಕಂತಹ ಒಂದು ಪ್ರಾಣಿಗಳನ್ನು, ಪಕ್ಷಿಗಳನ್ನು ಗುರುತಿಸ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಕರಿತೀವಿ. ಎಸ್, ಅದರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ. ಬಟ್ ಇದರಲ್ಲಿ ಏನಿದೆ ಅಂದರೆ, ಇದು ಎಂಡೇಂಜರ್ಡ್ ಅನಿಮಲ್ ಆಗಿದೆ. ಅಂದರೆ ಅಳಿವಿನಂಚಿನಲ್ಲಿರ್ತಕ್ಕಂತಹ ಪ್ರಾಣಿ ಹುಲಿ ಅಂತ ಕರೆಯಲಾಗ್ತದೆ. ನೋಡ್ರಿ, ಅಳಿವಿನಂಚಿನಲ್ಲಿರ್ತಕ್ಕಂಥದ್ದು ಅಂದರೆ ಈಗ ಇದೆ, ಪ್ರೆಸೆಂಟ್ ನಮಗೆ ನೋಡೋಕೆ ಕಾಣುತ್ತೆ. ನಾವೀಗ ತಿಮಿಂಗಲ ಅಂತ ನೋಡ್ತೀವಿ, ಹೌದಲ್ಲ? ಎಸ್, ನೀಲಿ ತಿಮಿಂಗಲು ಅಂತ ನಾವು ಕರಿತಾ ಇದ್ವಿ, ಅದನ್ನು ನೋಡೋಕ್ಕೆ ಸಿಗೋಲ್ಲ. ಎಸ್, ಚೀತಾ ಅಂತಿತ್ತು. ಲಾಸ್ಟ್ ಟೈಮು ಭಾರತ ಪ್ರಧಾನಮಂತ್ರಿಯವರು ಪ್ರಾಜೆಕ್ಟ್ ಚೀತಾ ಅಂತ ಒಂದು ಹೊಸದಾದ ವಿನೂತನ ಯೋಜನೆಯನ್ನು ತೆಗೆದುಕೊಂಡು ಬಂದು ಭಾರತದಲ್ಲಿ ಆವಾಸ ಸ್ಥಾನವೇ ಇರದೇ ಇರತಕ್ಕಂಥ, ನಶಿಸಿ ಹೋಗಿರ್ತಕ್ಕಂಥ ಚೀತಾಗಳನ್ನು ತಂದು ಅವುಗಳನ್ನ ಇನ್ಕ್ರೀಸ್ ಮಾಡಬೇಕಂತ ಪ್ರಯತ್ನ ಮಾಡಿದ್ರಲ್ಲ, ಆ ರೀತಿ ಮರೆ ಆಗಬಾರದು. ಸೊ ಇವಾಗ ಪ್ರೆಸೆಂಟ್ ಇದೆ, ಮುಂದೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಸ್ಟೇಟಸನ್ನು ಹೊಂದಿರತಕ್ಕಂಥದ್ದು ಹುಲಿ ಅಂತ ಕರಿತಾ ಹೋಗ್ತೀವಿ. ಎಸ್, ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರೋದು. ಎಸ್, ಕ್ಲಿಯರ್ ಅಲ್ವಾ? 14ರಿಂದ 18ಕ್ಕೆ 33% ಇನ್ಕ್ರೀಸ್ ಆದರೆ ಜಸ್ಟ್ 2018 to 22 ಜಸ್ಟ್ 6.7 ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ ಕರೀಬಹುದು. ರೈಟ್, ಇಲ್ಲಿ ನೋಡ್ರಿ. ಎಸ್, ಈಗ ಜಸ್ಟ್ ಹೇಳಿದೆ ನಾನು IUCN ಬಗ್ಗೆ. ರೆಡ್ ಲಿಸ್ಟಲ್ಲಿ ಎಂಡೇಂಜರ್ಡ್ ಎಂಡೇಂಜರ್ಡ್ ಅಂದರೆ ಅಳಿವಿನಂಚಿನಲ್ಲಿರ್ತಕ್ಕಂತಹ ಸ್ಟೇಟಸನ್ನು ಹುಲಿ ಹೊಂದಿದೆ. ಕೇಳಿದ್ದಾರೆ, ಇದನ್ನು ಕ್ವಶನ್ ಕೇಳಿದ್ದಾರೆ, ಮುಂದೆನೂ ಕೇಳಬಹುದು. ರೆಡ್ ಡಾಟಾ ಲಿಸ್ಟಲ್ಲಿ ಬರ್ತವೆ, ಕಲರ್ಸ್ಗಳನ್ನು ಕೊಡ್ತದೆ. ಡೇಂಜರ್ಡ್ ಅಂತ ಬರ್ತದೆ, ಎಂಡೇಂಜರ್ಡ್ ಅಂತ ಬರ್ತದೆ. ಸೊ ಅದರಲ್ಲಿ ಎಂಡೇಂಜರ್ಡ್ ಸ್ಪೀಸಸ್ ಆಗಿ ನಾವೇನು ಮಾಡಿದ್ದೀವಿ, ಟೈಗರನ್ನು ಗುರುತಿಸಿದ್ದೀವಿ. ರೈಟ್, ಹಾಗಾದರೆ ಇಲ್ಲಿ ತನಕ ನಾವು ಮಾತಾಡಿದ್ವಿ. ಹಾಗಾದರೆ ಹುಲಿಗಳನ್ನು ನಾವು ಇವತ್ತು ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲ, ಸುಮಾರು 50 ವರ್ಷಗಳ ಹಿಂದೇನೆ, ಅಂದರೆ 1973ರಲ್ಲೇ ಹುಲಿಗಳ ಕುರಿತಾಗಿ ಪ್ರಾಜೆಕ್ಟ್ ಟೈಗರ್ ಅಂತಕ್ಕಂತಹ ಒಂದು ಯೋಜನೆಯನ್ನು ಅವತ್ತಿನ ಪ್ರಧಾನಮಂತ್ರಿ ಆಗಿರತಕ್ಕಂತಹ ಇಂದಿರಾ ಗಾಂಧಿ, ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಆಗಿರತಕ್ಕಂಥವರು ಇಂದಿರಾ ಗಾಂಧಿ. ಎಸ್, ಇಂದಿರಾ ಗಾಂಧಿಯವರು ಪ್ರಾಜೆಕ್ಟ್ ಟೈಗರ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಪರಿಚಯ ಮಾಡಿರಿದ್ರು. ಸೊ ಅಲ್ಲಿಂದ ಪ್ರಾರಂಭವಾಗತ್ತೆ ಹುಲಿಗಳ ಸಂರಕ್ಷಣೆ, ಹೌದಲ್ಲ? ಎಸ್, ಏನಿದು ಪ್ರಾಜೆಕ್ಟ್ ಟೈಗರ್, ಏನೆಲ್ಲ ಒಳಗೊಂಡಿದೆ ಅಂತ ನೋಡೋದಾದರೆ ನೋಡ್ರಿ, ಇಲ್ಲಿ ಪ್ರಾಜೆಕ್ಟ್ ಟೈಗರ್, ಈ ಪ್ರಾಜೆಕ್ಟ್ ಟೈಗರ್ ಇದೆಯಲ್ಲ, ಪ್ರಾಜೆಕ್ಟ್ ಟೈಗರ್ ಒಂದೇ ಇಲ್ಲ, ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಇದೆ, ಪ್ರಾಜೆಕ್ಟ್ ರೈನಾ ಅಂತ ಇದೆ, ಪ್ರಾಜೆಕ್ಟ್ ಚೀತಾ ಅಂತ ಇದೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ವನ್ಯಜೀವಿ ಕಾಯ್ದೆ ಅಡಿ ನೋಡ್ರಿ, ಇದನ್ನು 1972 ವನ್ಯಜೀವಿ ಕಾಯ್ದೆ ಅಂತ ಬರ್ತದೆ. ವನ್ಯಜೀವಿ ಕಾಯ್ದೆ, ಆಗಲೇ ನಾನು ನಿಮ್ಗೆ ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟನಲ್ಲ, ನಾವು ಈ ಸೆಲೆಬ್ರಿಟಿಗಳು ಕೊಳ್ಳಲ್ಲಿ ಹುಲಿ ಲಾಕೆಟನ್ನು ಹಾಕೊಂಡು ಹೋಗಿದ್ರು, ಅವ್ರು ಅರೆಸ್ಟ್ ಮಾಡಿದ್ರು. ಎಸ್, ಈ ಕಾಯ್ದೆಯ ಪ್ರಕಾರ, ಅಂದರೆ 1972ರಲ್ಲಿ ರಚನೆಯಾಗಿರುವ ಈ ವನ್ಯಜೀವಿ ಕಾಯ್ದೆಯ ಪ್ರಕಾರ, ವನ್ಯಜೀವಿ ಕಾಯ್ದೆ ಅಡಿ ಬರತಕ್ಕಂಥ ಎಲ್ಲ ಪ್ರಾಣಿಗಳ ಅಥವಾ ಪಕ್ಷಿಗಳ ಅವುಗಳ ಒಂದು ದೇಹವನ್ನು ಅಥವಾ ಅವುಗಳ ಯಾವುದೇ ದೇಹದ ಚಹರೆಯನ್ನು ಬಳಸ್ಕೊಳ್ಳುವಂತಿಲ್ಲ, ಅವುಗಳನ್ನು ಕೊಲೆ ಮಾಡುವಂತಿಲ್ಲ, ಆಹಾರಕ್ಕಾಗಿ ಬಳಸ್ಕೊಳ್ಳೋ ಹಾಗಿಲ್ಲ. ಈ ರೀತಿಯಾದಂಥ ಕ್ರೈಟೇರಿಯಾಗಳನ್ನು ಮಾಡಲಾಗಿದೆ. ಇನ್ ಕೇಸ್ ನಾವೇನಾದರೂ ಅವುಗಳಿಗೆ ತೊಂದರೆ ಕೊಟ್ಟರೆ, ಅವುಗಳನ್ನು ಬಂಧಿಸಿದರೆ, ಅವುಗಳನ್ನು ನಾವು ಆಹಾರಕ್ಕಾಗಿ ಬಳಕೆ ಮಾಡಿಕೊಂಡ್ರೆ ಅಥವಾ ಬೇಟೆ ಆಡಿದರೆ, ಈ ಒಂದು ವನ್ಯಜೀವಿ ಕಾಯ್ದೆಯ ಸೆಕ್ಷನ್ ಅನುಗುಣವಾಗಿ ನಮಗೆ ಶಿಕ್ಷೆಯನ್ನು ಕೊಡಲಾಗುತ್ತೆ. ರೈಟ್, ಏನಿದು ಪ್ರಾಜೆಕ್ಟ್ ಟೈಗರ್ ಅಂದರೆ ನೋಡ್ರಿ, ಇದನ್ನು ಯಾರು ತಂದರು ಅಂದರೆ ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯ, ಅದರ ಒಂದು ಅಡಿ ಬರ್ತಕ್ಕಂಥ ಯೋಜನೆ 1973ರಲ್ಲಿ ಪ್ರಾರಂಭವಾಗುತ್ತೆ. 1973
73 ಅಂದರೆ 2023ಕ್ಕೆ 50 ವರ್ಷಗಳನ್ನು ಪೂರೈಸಿತ್ತು. ಏನಿದು 50 ವರ್ಷ ಅಂದರೆ ಒಂದು ಮತ್ತೆ ಇದನ್ನು ಒಂದು ಎಕ್ಸಾಮ್ಗೂ ಕೂಡ ಕೇಳಲಾಗಿತ್ತು. ಈ ಒಂದು ಟೈಗರ್ಗೆ, ಪ್ರಾಜೆಕ್ಟ್ ಟೈಗರ್ 50 ವರ್ಷ ಪೂರ್ಣವಾದ ಕಾರಣಕ್ಕಾಗಿ ಭಾರತದ ಪ್ರಧಾನಮಂತ್ರಿಯವರು ಮೈಸೂರಿಗೆ ಬಂದಿದ್ದರು. ಮೈಸೂರಲ್ಲಿ ನಮ್ಮ ಮೃಗಾಲಯ ಇದೆಯಲ್ಲ, ಅಲ್ಲಿ ಬಂದು ಇದರ ಒಂದು ಸೆನ್ಸಸ್ಸನ್ನು ಬಿಡುಗಡೆ ಮಾಡಿರ್ತಕ್ಕಂತಹದ್ದು ಕೂಡ ಇದೆ. ಅಂದರೆ 50 ವರ್ಷದ ನೆನಪಿಗಾಗಿ. ರೈಟ್. ನೆಕ್ಸ್ಟ್, ಗೊತ್ತುಪಡಿಸಿದ ಹುಲಿ ಮೀಸಲು ಪ್ರದೇಶಗಳಲ್ಲಿ ಕಾಡು ಹುಲಿಗಳ ಸ್ಥಳದಲ್ಲಿ ಸಂರಕ್ಷಣೆಗಾಗಿ ಇದನ್ನು 1973ರಲ್ಲಿ ಪ್ರಾರಂಭ ಮಾಡಲಾಯಿತು. ಎಸ್, ಫಸ್ಟ್ ಒನ್ ನೋಡ್ರಿ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಕಾಯ್ದೆ. ಇದಾದ ನಂತರದಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಕೂಡ ಈ ಒಂದು ಕಾಯ್ದೆಯಡಿ, ಯಾವ ಕಾಯ್ದೆ, 1972ರಲ್ಲಿ ಇರತಕ್ಕಂಥ ವನ್ಯಜೀವಿ ಕಾಯ್ದೆಯಡಿ ಪ್ರಾರಂಭವಾದ ಪ್ರಾಜೆಕ್ಟ್ ಟೈಗರನ್ನು ಇನ್ನೂ ಹೆಚ್ಚು ಇಂಪ್ಲಿಮೆಂಟ್ ಮಾಡುವ ಸಲುವಾಗಿ ಈ ಒಂದು NTCAನ ಜಾರಿಗೆ ತರಲಾಯಿತು. ಅದಾದ ನಂತರ ಮತ್ತೇನೆಲ್ಲ ರಿಫಾರ್ಮ್ಸ್ ಮಾಡಲಾಗಿದೆ ಅಂದರೆ, ಜಾಗತಿಕ ಹುಲಿ ವೇದಿಕೆ, ಗ್ಲೋಬಲ್ ಟೈಗರ್ ಫೋರಮ್ ಅಂತ ಬರ್ತದೆ. ಅಂದರೆ ಜಾಗತಿಕ, ಇದು ನಾವು ಭಾರತಕ್ಕೆ ಸಂಬಂಧಪಟ್ಟಂತೆ ಹುಲಿಗಳನ್ನು ಅಭಿವೃದ್ಧಿ ಮಾಡೋದಾಯಿತು. ಇನ್ನು ಜಾಗತಿಕ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಅಂದರೆ ಜಗತ್ತಿನಲ್ಲಿ 75% ಹೊಂದಿದೆ ಅಂದರೆ ಭಾರತಕ್ಕೆ ಅಷ್ಟೇ ಅಲ್ಲೇ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಇದನ್ನೇನು ಮಾಡಲಾಯಿತು, ಜಾಗತಿಕ ಹುಲಿ ವೇದಿಕೆಯನ್ನು ಪ್ರಾರಂಭ ಮಾಡಲಾಯಿತು. ಇದು ನೋಡಿ, ಕಾಡಿನಲ್ಲಿ ಹುಲಿಗಳ ಸಂರಕ್ಷಣೆಗಾಗಿ ಪ್ರತ್ಯೇಕ ಕೆಲಸ ಮಾಡುವ ಏಕೈಕ ಸರ್ಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. 13 ಹುಲಿ ಶ್ರೇಣಿಗಳ ದೇಶಗಳ ವೇದಿಕೆ ಆಗಿದೆ. ನೋಡ್ರಿ, ನಮ್ಮ ಏಷ್ಯಾದಲ್ಲಿ ಮ್ಯಾಕ್ಸಿಮಮ್ ಹುಲಿಗಳು ಕಂಡು ಬರ್ತವೆ. ಫಾರ್ ಎಕ್ಸಾಂಪಲ್ ಭಾರತ, ಭೂತಾನು, ನೇಪಾಳು ಮತ್ತು ಚೀನಾ, ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಹುಲಿಗಳು ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ಈ 13 ದೇಶಗಳಿಗೆ ಅನುಗುಣವಾಗಿ ಈ ಒಂದು ಏನಿದು ಜಾಗತಿಕ ಹುಲಿ ವೇದಿಕೆಯನ್ನು ಪ್ರಾರಂಭ ಮಾಡಲಾಯಿತು. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಗುರಿ ಮಾಡಲಾಗಿತ್ತು, ಟಾರ್ಗೆಟ್. ಫಾರ್ ಎಕ್ಸಾಂಪಲ್ ನಾವು SDG ಅಂತ ಬರ್ತದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಬಂತು. ಮತ್ತು ನೀತಿ ಆಯೋಗದ ಗುರಿಗಳು, ಕೃಷಿ ನೀತಿಗಳು, ಈ ರೀತಿ ನಾವು ಟಾರ್ಗೆಟ್ ಹಾಕ್ಕೊಳ್ತೀವಲ್ಲ, ಇಂತಿಷ್ಟು ವರ್ಷದ ಟಾರ್ಗೆಟು ಅಂತ. ಫಾರ್ ಎಕ್ಸಾಂಪಲ್ 5 ಇಯರ್ ಪ್ಲ್ಯಾನ್ ಅಂತ ಹಾಕ್ಕೊಂಡಿದ್ವಿ 5 ವರ್ಷಕ್ಕೆ. ಸೊ ಆ ರೀತಿಯಾಗಿ ಇದನ್ನು ಒಂದು ಪ್ಲ್ಯಾನ್ ಹಾಕ್ಕೊಂಡ್ರು. 2022ರ ವೇಳೆಗೆ ನೋಡ್ರಿ, ಈ ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸಬೇಕು ಅಂತ 2022 ಟಾರ್ಗೆಟ್ ಆವಾಗಲೇ ಹಾಕ್ಕೊಂಡಿತ್ತು. ಬಟ್ ಇಂಡಿಯಾ ಅದಕ್ಕೆ ಮುಂದುವರೆದು 2018ರಲ್ಲೇ ಗುರಿಯನ್ನು ಸಾಧನೆ ಮಾಡ್ತು. ಅಂದರೆ 4 ವರ್ಷ ಬಿಫೋರ್ನೇ ಆಲ್ರೆಡಿ ಇಂಡಿಯಾ ಏನು ಮಾಡಿಬಿಡ್ತು, ಅದನ್ನು ರೀಚ್ ಔಟ್ ಆಗಿಬಿಡ್ತು. 2018ಕ್ಕೆ ನಾವು ಏನು ಮಾಡಬೇಕಿತ್ತು, ಡಬಲ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಎಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ವಿ, ಜಾಗತಿಕ ಹುಲಿ ವೇದಿಕೆ, ಗ್ಲೋಬಲ್ ಟೈಗರ್ ಫೋರಮಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಹುಲಿಗಳ ಸಂಖ್ಯೆನ ಹೆಚ್ಚು ಮಾಡಬೇಕಂತು. ಬಟ್ ಇಂಡಿಯಾದಲ್ಲಿ ಅದರಲ್ಲಿ ಇರ್ತಕ್ಕಂಥ ಸಂತತಿಗಳು ಹೆಚ್ಚಿರೋ ಕಾರಣಕ್ಕಾಗಿ ಅದು ಏನಾಯಿತು, ಇಂಪ್ಲಿಮೆಂಟ್ ಆಯಿತು. ಅದಾದ ನಂತರದ ಅಲ್ಲಿಯೇ ನಿರ್ಧಾರವಾಗಿತ್ತು. 4 ವರ್ಷಗಳ ಮುಂಚಿತವಾಗಿ ಭಾರತ ಇದನ್ನು ಸಾಧನೆ ಮಾಡಿದೆ ಅಂತ. ಎಸ್, ಕ್ಲಿಯರ್ ಅಲ್ವಾ? ನೋಡ್ರಿ, ಒಂದ್ಸಲಿ ರಿವಿಷನ್. ಪ್ರಾಜೆಕ್ಟ್ ಟೈಗರ್ 1973ಯಲ್ಲಿ ತರಲಾಯಿತು. ಯಾವುದರ ಅಡಿಯಲ್ಲಿ ಅಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ತರಲಾಯಿತು, ಹೌದಲ್ಲ? ನೋಡಿ, ನೆಕ್ಸ್ಟ್ ಇದರ ಅಡಿಯಲ್ಲೇನೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ತಂತು. ಅದು ಏನು ಮಾಡ್ತು, ಹುಲಿಗಳ ಸಂರಕ್ಷಣೆಗಾಗಿ, ಹುಲಿಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಯೋಜನೆಯನ್ನು ಹಾಕಿಕೊಂಡಿತು. ಜನಗಣತಿ ಅಂದರೆ ಹುಲಿಗಳ ಗಣತಿಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಅದಾದ ನಂತರ ಜಾಗತಿಕವಾಗಿ ಒಂದು ವೇದಿಕೆಯನ್ನು ಮಾಡಲಾಯಿತು ಹುಲಿಗಳನ್ನು ಇನ್ಕ್ರೀಸ್ ಮಾಡೋದಕ್ಕೆ. ರೈಟ್? ಎಸ್, ನಾನೀಗ ಹೇಳಿದೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದು ಹುಲಿಗಳ ಸಂರಕ್ಷಣೆ ಮಾಡೋದು ಇದರ ಕೆಲಸ ಅಂತ ಅಂದೆ. ಅಂದರೆ ಪಕ್ಕಾ ಯಾವ್ಯಾವ ಕೆಲಸ ಮಾಡುತ್ತೆ ಅಂದರೆ, ಹುಲಿಗಳ ಯೋಜನೆಯನ್ನು ಅನುಷ್ಠಾನಗೊಳಿಸೋದು. ಅಂದರೆ ಹುಲಿಗಳನ್ನು ಇನ್ಕ್ರೀಸ್ ಮಾಡಬೇಕಂತ ಕಮಿಟಿ ಮಾಡಿ ಸುಮ್ಮಿದ್ರೆ ಆಗಲ್ಲ, ಅವುಗಳನ್ನು ಮಾಡೋಕ್ಕೆ ಕೆಲಸ ಮಾಡ್ತದೆ. ಹುಲಿಗಳ ಸಂಖ್ಯೆಯನ್ನು ನಿರ್ವಹಣೆ ಮಾಡ್ತದೆ. ಹೇಳಿದ್ನಲ್ಲ, ಎವ್ರಿ 4 ಇಯರ್ಸ್ಗೊಮ್ಮೆ ಅದರ ಗಣತಿಯನ್ನು ಮಾಡ್ತದೆ. ಕಡಿಮೆ ಆಗಿದ್ದರೆ ಅದನ್ನು ಹೆಚ್ಚು ಮಾಡೋಕ್ಕೆ ಏನೆಲ್ಲ ಬೇಕು ಅದನ್ನು ಇಂಪ್ಲಿಮೆಂಟ್ ಮಾಡೋದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಮತ್ತೇನು ಮಾಡ್ತದೆ, ಅವುಗಳ ಆವಾಸಸ್ಥಾನದ ಸಂರಕ್ಷಣೆ ಮಾಡ್ತದೆ. ನೋಡ್ರಿ, ಈಗ ನಾವೆಲ್ಲ ಏನು ಮಾಡತ್ತೀವಿ ಅಂದ್ರೆ, ವೆಸ್ಟರ್ನ್ ಘಾಟ್ಸ್ ಫಾರ್ ಎಕ್ಸಾಂಪಲ್, ವೆಸ್ಟರ್ನ್ ಘಾಟ್ಸನ್ನು ಸೂಕ್ಷ್ಮ ವಲಯ ಅಂತ ಘೋಷಣೆ ಮಾಡೋದಕ್ಕಂತ ಎಷ್ಟೋ ಯೋಜನೆಗಳಾಯಿತು. ಆದರೆ ಅದನ್ನು ಮಾಡಲಿಕ್ಕೆ ಆಗ್ತಿಲ್ಲ. ಯಾಕಂದರೆ ಹುಲಿಗಳು ನಾವು ನೋಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ಹುಲಿಗಳು ಏನು ಮಾಡ್ತಾವೆ, ನಾಡಿಗೆ ಬಂದು ಎಷ್ಟೋ ಜನರ ಮೇಲೆ ಹಲ್ಲೆ ಮಾಡಿರುತ್ತೆ, ಎಷ್ಟೋ ಜನರು ತಿಂದುಬಿಟ್ಟಿರುತ್ತೆ, ಎಷ್ಟೋ ಏನೇನೋ ಹಾನಿ ಮಾಡಿಬಿಟ್ಟಿರುತ್ತೆ. ಯಾಕೆ ಮಾಡುತ್ತೆ ಅಂದರೆ, ನಾವೇನು ಮಾಡ್ತಿದ್ದೀವಿ, ಮಾನವರು ನಮ್ಗೆ ಊರು ಸಿಗದೆ ಊರನ್ನು ಬಿಟ್ಟು ಇನ್ನು ಅರಣ್ಯ ಪ್ರದೇಶಗಳಿಗೂ ಕೂಡ ದಾಳಿ ಮಾಡ್ತಾ ಇದ್ದೀವಿ. ಅರಣ್ಯ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾ ಇದ್ದೀವಿ. ಅಲ್ಲಿ ಹೋಗಿ ಅಭಿವೃದ್ಧಿ ಹೆಸರಲ್ಲಿ ರೈಲ್ವೆ ಟ್ರ್ಯಾಕನ್ನು, ಕೈಗಾರಿಕೆಯನ್ನು ಅಥವಾ ಯಾವುದೋ ಇಂಡಸ್ಟ್ರಿಯನ್ನು ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಊರನ್ನು ಬಿಟ್ಟು ನಾಡಿಗೆ ಹೋಗ್ತಾ ಇದ್ದೀವಿ. ಮತ್ತು ಇನ್ನು ಕಾಡಿಗೆ ಹೋಗ್ತಾ ಇದ್ದೀವಿ, ನಾಡನ್ನು ಬಿಟ್ಟು. ಇನ್ನು ಕಾಡಿನಲ್ಲಿರ್ತಕ್ಕಂಥವು ಎಲ್ಲಿಗೆ ಬರಬೇಕು, ನಾಡಿಗೆ ಬರಬೇಕಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದಾವೆ, ಅವು ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಾವೆ. ಸೊ ಅದನ್ನು ತಡೆಗಟ್ಟೋದು ಇದರ ಕೆಲಸ ಆಗಿರುತ್ತೆ. ಯಾವುದ್ರ ಕೆಲಸ ಅಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ನೆಕ್ಸ್ಟ್ ನೋಡ್ರಿ, ಮಾನವ ಮತ್ತು ಹುಲಿ ಸಂಘರ್ಷವನ್ನು ಕಡಿತ ಮಾಡೋದು. ಅಂದರೆ
ಕಾಡಿನ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಒಂದು ಊರು ಮತ್ತು ಕಾಡಿನ ಮಧ್ಯೆ ಇರ್ತಕ್ಕಂಥಲ್ಲಿ ಅಲ್ಲಿ ಏನಾಗ್ತದೆ, ಆಗಾಗ ಹುಲಿಗಳು ಏನು ಮಾಡ್ತಾರೆ, ಮಾನವರ ಹಾನಿಯನ್ನು ಮಾಡಲಾಗ್ತದೆ. ಸೊ ಅದನ್ನು ತಡೆಯುವ ಕೆಲಸ ಇದು ಮಾಡ್ತಾ ಹೋಗ್ತದೆ. ನೆಕ್ಸ್ಟ್ ಪರಿಸರ ಅಭಿವೃದ್ಧಿ ಅಂದರೆ ನೋಡ್ರಿ, ಈ ಹುಲಿ ಎಲ್ಲ ಊರಾಗ ಬಂದು ಇರೋಕ್ಕಾಗಲ್ಲ, ಯಾವತ್ತಿದ್ರೂ ಕಾಡಿನಲ್ಲೇ ಇರಬೇಕು. ನಾವು ಕಾಡುಗಳನ್ನು ಧ್ವಂಸ ಮಾಡದಂತೆ ತಡೆಯುವ ಕೆಲಸವನ್ನು ಇದು ಮಾಡ್ತದೆ. ಎಸ್, ಇದನ್ನು ಕೇಳ್ಬೋದು, ನೀವು ಡಿಸ್ಕ್ರಿಪ್ಟಿವಲ್ಲಿ ಕೇಳ್ಬೋದು. ಹುಲಿಗಳ ನಾವು PSI ಎಕ್ಸಾಮಲ್ಲಿ ಎಸ್ಸೇ ಇರ್ತದೆ 10 ಮಾರ್ಕ್ಸಿಗೆ. ಎಸ್, ಹುಲಿಗಳ ಸಂರಕ್ಷಣೆಗೆ ನೀವು ಯಾವೆಲ್ಲ ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡಿದೆ ಅಂದಾಗ ನೀವು ಹಾಕಬಹುದು. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಹಾಕಬಹುದು, ಪ್ರಾಜೆಕ್ಟ್ ಟೈಗರ್ ಹಾಕಬಹುದು. ಈ ರೀತಿಯಾದಂತಹ ಎಲ್ಲ ಅಂಶಗಳನ್ನು ಹಾಕಿ ಬರೀಬಹುದು, ಹೌದಲ್ಲ. ನೆಕ್ಸ್ಟ್, ಆಗಲೇ ನಾನು ಹೇಳಿದ್ನಲ್ಲ ಏನಂದರೆ 50 ವರ್ಷ ಆಯ್ತು ಇದಕ್ಕೆ ಅಂತ. ನೋಡ್ರಿ, ಪ್ರಾಜೆಕ್ಟ್ ಟೈಗರ್ಗೆ 50 ವರ್ಷ ತುಂಬಿತು. 50 ವರ್ಷ ಆದ ಕಾರಣ 2022ರಲ್ಲಿ ಮೈಸೂರಿನಲ್ಲಿ ನರೇಂದ್ರ ಮೋದಿಯವರು ಆಚರಣೆ ಮಾಡಿದರು. ಸೊ ಆ ಕಾಲಘಟ್ಟಕ್ಕೆ ಅವತ್ತು ಮೋದಿಯವರು ಘೋಷಣೆ ಮಾಡಿದ್ದು 3167, ಹೌದಲ್ಲ. ಕ್ಯಾಮ್ರಾ ಟ್ರ್ಯಾಪ್ ಮೂಲಕ ಅವುಗಳನ್ನು ಏನು ಮಾಡಲಾಗುತ್ತೆ, ಅಂಕಿ ಸಂಖ್ಯೆಗಳನ್ನು ಗುರುತಿಸಲಾಗ್ತದೆ. ಎಸ್, ನಾವಿಲ್ಲಿ ತನಕ ಅದರ ಸಂರಕ್ಷಣೆಯನ್ನು, ಅದರ ಅಂಕಿ ಸಂಖ್ಯೆಗಳನ್ನು, ಅದು ಎಷ್ಟೆಲ್ಲ ಆಯಿತು ಅಂತ ನೋಡಿದ್ವಿ. ಹಾಗಾದರೆ ಜಾಗತಿಕವಾಗಿ ಜಗತ್ತಿನಲ್ಲಿ ಯಾವ ಥರದ ಹುಲಿಗಳಿದ್ದಾವೆ? ನಾವು ಹುಲಿಗಳನ್ನು ನೋಡಬೇಕಾದ್ರೆ ವೆರೈಟಿ ಆಫ್ ಹುಲಿಗಳು ಕಂಡು ಬರ್ತಾವಲ್ಲ. ಸೊ ಹುಲಿಗಳು ಯಾವ್ಯಾವ ಥರ ಇದ್ದಾವೆ ಅಂತ ನೋಡೋದಾದರೆ ನೋಡಿರಿ, ಇಲ್ಲಿ 8 ಹುಲಿಗಳನ್ನು ಗುರುತಿಸಲಾಗಿದೆ. 8 ಟೈಪ್ ಆಫ್ ಟೈಗರ್ಸ್ಗಳನ್ನು ಇಲ್ಲಿ ಗುರುತಿಸಲಾಗಿದೆ. ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಎಸ್, ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಬಂಗಾಳದ ಹುಲಿಗಳು ನೋಡ್ರಿ, ಭಾರತೀಯ ಉಪಖಂಡಕ್ಕೆ ಸಂಬಂಧಪಡ್ತದೆ. ನಾವು ಬೆಂಗಾಲ್ ಟೈಗರ್ ಅಂತ ಕರಿತೀವಲ್ಲ. ಸೊ ಇವು ಇಂಡಿಯಾದ ಆಸುಪಾಸಿನಲ್ಲಿ ಭಾರತ, ನೇಪಾಳ, ಬಾಂಗ್ಲಾ, ಮಯನ್ಮಾರ್ ಈ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದಟ್ ಈಸ್ ಬಂಗಾಲ್ ಟೈಗರ್, ಹೌದಲ್ಲ. ಇದನ್ನು 1972ರಲ್ಲಿ ಬೆಂಗಾಲ್ ಟೈಗರ್ ಅಂತಾನೆ ಭಾರತದ ನ್ಯಾಷನಲ್ ಅನಿಮಲ್ ಅಂತ ಘೋಷಣೆ ಮಾಡಿದ್ರು. ಇದು ಇಂಡಿಯಾಗೆ ಸಂಬಂಧಪಟ್ಟಾಗ ನಾವೆಲ್ಲರೂ ನೋಡಿರ್ತೀವಿ. ನೆಕ್ಸ್ಟ್ ಇದೆ ನೋಡ್ರಿ, ಅಮೂರ್ ಟೈಗರ್ ಅಂತ ಇದೆ. ಅಮೂರ್ ಟೈಗರ್ ಇದೆಲ್ಲ ಕಂಡು ಬರ್ತದೆ ಅಂದರೆ ರಷ್ಯಾ, ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ ರಷ್ಯಾ ಮತ್ತು ಪಕ್ಕದ ರಾಷ್ಟ್ರ ಚೀನಾ, ಅಮೂರ್ ನದಿ ಪ್ರದೇಶದ ಉತ್ತರ ಕೊರಿಯಾ. ನೋಡ್ರಿ, ಅಮೂರ್ ಹುಲಿ, ಬಂಗಾಳ ಹುಲಿ ಭಾರತಕ್ಕೆ ಸಂಬಂಧಪಟ್ಟಂಗೆ, ಅಮೂರ್ ಹುಲಿ ರಷ್ಯಾ, ಚೀನಾ ಮತ್ತು ನಾರ್ತ್ ಕೊರಿಯಾ ಭಾಗದಲ್ಲಿ ಅಮೂರ್ ಅಂತಕ್ಕಂಥ ಬರ್ತದೆ. ನಾವೇಂತೀವಿ ಅಮೂಲ್ ಅನ್ನೋ ಹಾಲಿದೆಯಲ್ಲ, ಸೊ ಆ ರೀತಿ ಅಮೂರ್ ಅಂತಕ್ಕಂಥ, ಅದು ಇದು ಅಮೂರ್ ಅಂತ ಟೈಗರ್ಸ್ ಇದಾವೆ. ಅದು ಎಲ್ಲಿ ಕಂಡು ಬರ್ತದೆ? ರಷ್ಯಾ, ಚೀನಾ ಮತ್ತು ನಾರ್ತ್ ಕೊರಿಯಾದಲ್ಲಿ ಕಂಡು ಬರ್ತದೆ. ಇವನು ತಿಳ್ಕೊಬೇಕು, ಕೇಳಬಹುದಾದಂಥ ಪ್ರಶ್ನೆಗ ಆಗ್ತವೆ ಇಲ್ಲ, ಹೌದಲ್ಲ. ನೆಕ್ಸ್ಟ್, ಸೌತ್ ಚೀನಾ ಹುಲಿ ಅಂತ ಬರ್ತದೆ. ನೋಡ್ರಿ, ಅದರ ಹೆಸರೇ ಸೌತ್ ಚೀನಾ ಟೈಗರ್. ಮಧ್ಯ ಮತ್ತು ದಕ್ಷಿಣ ಚೀನಾದಲ್ಲಿ ಕಂಡು ಬರ್ತವೆ. ನೋಡಿ, 2 ಟೈಪ್ಸ್ ಆಫ್ ಟೈಗರು ಚೀನಾದಲ್ಲಿ ಕಂಡು ಬರ್ತದೆ. ಯಾವುದು? ಒಂದು ಅಮೂರ್, ಮತ್ತೊಂದು ದಕ್ಷಿಣ ಚೀನಾ. ನೆಕ್ಸ್ಟ್, ಸುಮಾತ್ರಾ ಹುಲಿ, ಸುಮಾತ್ರಾ ಮತ್ತು ಇಂಡೋನೇಷಿಯಾದಲ್ಲಿ ಕಂಡು ಬರ್ತದೆ. ಇಂಡೋ ಚೈನೀಸ್ ಟೈಗರ್ ಅಂತ ಬರ್ತದೆ. ಸೊ ಆಗ್ನೇಯ ಏಷ್ಯಾದ ಭೂಖಂಡದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್, ಕ್ಯಾಸ್ಪಿಯನ್ ಟೈಗರ್. ನೋಡ್ರಿ, ಇಷ್ಟೆಲ್ಲ ಹುಲಿಗಳಿದಾವೆ. ಅಂದರೆ ಯಾವ್ಯಾವ ಪ್ರದೇಶದಲ್ಲಿ ಕಂಡು ಬರ್ತದೆ ಆ ಹೆಸರನ್ನು ಆ ಹುಲಿಗಳಿಗೆ ಹೇಳಲಾಗ್ತದೆ. ಫಾರ್ ಎಕ್ಸಾಂಪಲ್, ನಾವು ಬೇರೆ ನಾವೆಲ್ಲರೂ ಮಾನವರೇ ಆದರೆ ನಾವು ಹೆಸರುಗಳನ್ನು ಇಟ್ಕೊಂಡಿರ್ತೀವಲ್ಲ, ಆ ರೀತಿ ಆ ಪ್ರದೇಶದ ಹೆಸರುಗಳನ್ನು ಇಲ್ಲಿ ಇಡಲಾಗಿದೆ. ನೆಕ್ಸ್ಟ್, ಜಾವನ್ ಟೈಗರ್ ಅಂತ ಬರ್ತದೆ. ಜಾವಾ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್, ಬಾಲಿ ಟೈಗರ್ ಅಂತ ಬರ್ತದೆ. ಇದು ಕೂಡ ಬಾಲಿ ಮತ್ತು ಇಂಡೋನೇಷ್ಯಾದಲ್ಲಿ ಕಂಡು ಬರ್ತದೆ. ಸೊ ಟೋಟಲ್ 8 ವಿವಿಧ ರೀತಿಯಾದಂಥ ಹುಲಿಗಳು ಕಂಡು ಬರ್ತದೆ. ಈ ಎಲ್ಲ ಹುಲಿಗಳನ್ನು ಅವಲೋಕನ ಮಾಡಿದಾಗ ನಾನು ಆಗಲೇ ಹೇಳಿದೆ 75% ಇಂಡಿಯಾ ಮಾತ್ರ ಹೊಂದಿರತಕ್ಕಂಥದ್ದು. ಹಾಗಾಗಿ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಿದೆ. ಎಸ್, ಇದು ಹುಲಿಗಳ ಸಂಖ್ಯೆ ಆಯಿತು. ಒಂದು 2023ರಲ್ಲಿ ಒಂದು ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು ಭಾರತದ ನೇತೃತ್ವದಲ್ಲಿ. ಬಿಕಾಸ್ ಇದಕ್ಕೆ ಬಾಸ್ ಯಾರಾಗಬೇಕು? ಇಂಡಿಯಾನೇ ಆಗಬೇಕು. ಯಾಕೆ? 75% ನಮ್ಮಂತೆ ಕೈತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಇಂಡಸ್ಟ್ರಿ ತೆಗಿಬೇಕಂದ್ರೆ ಅಲ್ಲಿ ಹೆಚ್ಚು ಬಂಡವಾಳ ಯಾವುದಿರುತ್ತೆ ಅವನೇ ಬಾಸ್ ಆಗ್ತಾನಲ್ಲ. ಸೊ ಅದೇ ರೀತಿ ಭಾರತದ ಒಂದು ನೇತೃತ್ವದಲ್ಲಿ ಒಂದು ಏನು ನಡೀತು, ಅಲ್ಲಿದೆ ನೋಡ್ರಿ, ಬಿಗ್ ಕ್ಯಾಟ್ ಅಲೈನ್ಸ್. ನೋಡ್ರಿ, ಬಿಗ್ ಕ್ಯಾಟ್ ಅಲೈನ್ಸ್ ಅಂತಕ್ಕಂಥದ್ದು ಭಾರತದ ಒಂದು ನೇತೃತ್ವದಲ್ಲಿ ನಡೆದಿರತಕ್ಕಂಥ ಅಂತಾರಾಷ್ಟ್ರೀಯ ಒಂದು ಸಮ್ಮೇಳನ ಆಗ್ತದೆ. ಸೊ 7 ರೀತಿಯಾದಂತಹ ಒಂದು ಹುಲಿಗಳಿದಾವೆ. ನೋಡ್ರಿ, ಅವಕ್ಕೆ ಬಿಗ್ ಕ್ಯಾಟ್ ಅಂತ ಕರೀಲಾಯಿತು. ನೋಡ್ರಿ, ಕನ್ನಡದಲ್ಲಿ ಹೇಳೋದಾದ್ರೆ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟ ಅಥವಾ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಅಂತಕ್ಕಂಥದ್ದು IBCA ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಅಂತಕ್ಕಂಥ ಒಂದು ಜಾಗತಿಕ ಹಂತದ ಕಾರ್ಯಕ್ರಮವನ್ನು ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು 2023ರಲ್ಲಿ ಇದನ್ನು ಉದ್ಘಾಟನೆ ಮಾಡಿದರು. ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಕೂಡ ನಮ್ಮ ಭಾರತವೇ ಆಗಿತ್ತು. ನಾನು ಆಗಲೇ ನೋಡಿರ್ತಕ್ಕಂಥದ್ದು ಹುಲಿಗಳಲ್ಲಿ ವೆರೈಟಿ ಆಫ್ ಹುಲಿಗಳು.
ಬಂಗಾಳದ ಹುಲಿಗಳು, ರಷ್ಯನ್ ಹುಲಿಗಳು, ಸೌತ್ ಚೀನಾ ಹುಲಿಗಳು, ಬಾಲಿ ಹುಲಿ, ಅಂದರೆ ಆಯಾ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ. ಆದರೆ 2023ರಲ್ಲಿ ಆಗಿರ್ತಕ್ಕಂಥ ಅಪ್ಡೇಟ್ ಪ್ರಕಾರ ಬಿಗ್ ಕ್ಯಾಟ್ ಅಲೈನ್ಸಲ್ಲಿ 7 ರೀತಿಯಾದಂತಹ ಒಂದು ಬಿಗ್ ಕ್ಯಾಟ್ಗಳನ್ನು ನೋಡ್ತಾ ಬರ್ತೇವೆ. ಅವುಗಳ ಹೆಸರು ಇಲ್ಲಿದೆ ನೋಡ್ರಿ. ಫಸ್ಟ್ ಒನ್ ಈಸ್ ಜಾಗ್ವಾರ್ ಅಂತ ಕೇಳಿದಿರಲ್ಲ, ಒಂದು ಮೂವಿ ಬಂದಿದೆಯಲ್ಲ. ಸೊ ಎಸ್, ಜಾಗ್ವಾರ್ ಅಂದರೆ ಹೀಗಿರ್ತದೆ. ಅದು ಕೂಡ ಬಿಗ್ ಕ್ಯಾಟ್ ಅಲೈನ್ಸಲ್ಲಿ ಬರ್ತಕ್ಕಂಥದ್ದು. ಪೂಮಾ ಒಂದು ಬ್ರ್ಯಾಂಡ್ ಇದೆಯಲ್ಲ, ಪೂಮಾ. ಸೊ ದಿಸ್ ಈಸ್ ಪೂಮಾ. ನೆಕ್ಸ್ಟ್ ಲೆಫಾರ್ಡ್ ಅಂತ ಇದೆ, ಲಯನ್ ಇದೆ. ಸೊ ಟೈಗರ್ ಕೂಡ ಈ ಬಿಗ್ ಕ್ಯಾಟ್ ಅಲೈನ್ಸಲ್ಲಿ ಬರ್ತಕ್ಕಂತಹ ಒಂದು ಎಂಡೇಂಜರ್ಡ್ ಸ್ಪೀಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಚೀತಾ. ಎಸ್, ಚಿರತೆ ಬೇರೆ, ಚೀತಾ ಬೇರೆ. ಸ್ನೋ ಲೆಫರ್ಡ್. ಸೊ ಇಲ್ಲಿ ನೋಡಿ, 1 2 3 4 5 6 7. ಎಸ್, IBAದಲ್ಲಿ 7 ಬಿಗ್ ಕ್ಯಾಟ್ ಅಲೈನ್ಸ್ ಅಂತಕ್ಕಂತಹ ಪ್ರಾಣಿಗಳನ್ನು ಮಾಡಿ ಇವುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ನಾವು ಪ್ರಾಜೆಕ್ಟ್ ಟೈಗರ್ ಹೇಗೆ ತಂದಿದ್ವಿ, ಆ ರೀತಿಯಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 2023ರಲ್ಲಿ ಬಿಗ್ ಕ್ಯಾಟ್ ಅಲೈನ್ಸ್ ಮಾಡಲಾಗಿತ್ತು. ಎಸ್, ಕೇಳಬಹುದು, ಬಿಗ್ ಕ್ಯಾಟ್ ಅಲೈನ್ಸಲ್ಲಿ ಕಂಡುಬರುವಂತಹ ಪ್ರಾಣಿಗಳು ಯಾವುವು ಅಂತ ಕೇಳಬಹುದು. ಹೌದಲ್ಲ? ಅಲ್ಲಿ ಯಾವಿದೆ ನೋಡ್ರಿ, ಒಂದು ಸೆಕೆಂಡ್. ಜಾಗ್ವಾರ್ ಇದೆ, ಪೂಮಾ ಇದೆ, ಲೆಫಾರ್ಡ್ ಇದೆ, ಲಯನ್ ಇದೆ, ಟೈಗರ್ ಇದೆ, ಚೀತಾ ಇದೆ, ಸ್ನೋ ಲೆಫರ್ಡ್ ಅಂತ ಇದೆ. ಹೌದಲ್ಲ? ಸೊ ಇವೆಲ್ಲವೂ ಕೂಡ ಬರ್ತಾ ಹೋಗ್ತವೆ ನೋಡ್ರಿ. ಹುಲಿ ರಾಷ್ಟ್ರೀಯ ಪ್ರಾಣಿ ಇದೆ. ಈ ಮುಂಚೆ ನಮ್ಮ ರಾಷ್ಟ್ರದ ಪ್ರಾಣಿಯಾದ ಸಿಂಹ ಇದೆ, ಚಿರತೆ ಇದೆ, ಜಾಗ್ವಾರ್ ಇದೆ. ಹೌದಲ್ಲ? ಪೂಮಾ ಇದೆ, ಹಿಮಚಿರತೆ ಅಂತ ಕರಿತೀವಿ. ಸ್ನೋ ಲೆಫರ್ಡ್ ಅಂದರೆ ಚೀತಾ ಇದೆ. ಹೌದಲ್ಲ? 7 ಪ್ರಮುಖ ದೊಡ್ಡ ಪ್ರಾಣಿಗಳ ಜಾತಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಅಂತ ರಚನೆ ಆಗಿದ್ದು ಇದೆ. ಯಾವುದು? IBCA, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಅಂತ ಕರಿತಾ ಬರ್ತೇವೆ. ಎಸ್, ನೋಡ್ರಿ, ಇದು ಏನಾಯ್ತು ಅಂದರೆ 97 ದೇಶಗಳ ಭಾಗವಹಿಸಿದ್ದು ನೋಡ್ರಿ. ಮ್ಯಾಕ್ಸಿಮಮ್ 13 ಕಂಟ್ರಿಗಳಲ್ಲಿದ್ದರೂ ಕೂಡ 97 ದೇಶಗಳು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ನೋಡ್ರಿ, ಇಲ್ಲಿ 100 ಮಿಲಿಯನ್ ಹಣವನ್ನು ವಿನಿಯೋಗಿಸಲಾಗಿತ್ತು. ಅಂದರೆ ಹತ್ತತ್ರ 800 ಕೋಟಿ ರೂಪಾಯಿಯನ್ನು ಬಿಗ್ ಕ್ಯಾಟ್ ಅಲೈನ್ಸಲ್ಲಿ ಇರತಕ್ಕಂತಹ ಈ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡೋದು. ಅದ್ರ ಜೊತೆಗೆ ನೋಡ್ರಿ, ಬಿಗ್ ಕ್ಯಾಟ್ ಜಾತಿಗಳನ್ನು ಸಂರಕ್ಷಿಸೋದಕ್ಕೆ ವಿಜ್ಞಾನ, ತಂತ್ರಜ್ಞಾನ, ಸಮುದಾಯ ಪಾಲುಗಾರಿಕೆ ಮತ್ತು ಆರ್ಥಿಕ ನೆರವು. ಬಿಕಾಸ್ ಅವುಗಳನ್ನು ಸಂರಕ್ಷಣೆ ಮಾಡಬೇಕಂದ್ರೆ ಹಣದ ವ್ಯಯ ಮಾಡಬೇಕಲ್ಲ. ಸೊ ಅವುಗಳನ್ನು ಆ ಒಂದು ಮೀಟಲ್ಲಿ ಇಷ್ಟೆಲ್ಲ ಹಣವನ್ನು ವಿನಿಯೋಗನ ಮಾಡಲಾಯಿತು. ನೋಡ್ರಿ, ಭಾರತವೇ ಇದರ ಹೆಡ್ ಕ್ವಾರ್ಟರ್ ಆಗಿರ್ತಕ್ಕಂಥದ್ದು. ರೈಟ್? ಎಸ್, ಕ್ಲಿಯರ್ ಅಲ್ವಾ? ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್. ಎಸ್, ಆಗಲೇ ನಾವು ಹೇಳ್ತಾ ಇದ್ವಿ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಯಾವಾಗ 2005ರ ಕಾಯ್ದೆಯ ಪ್ರಕಾರ 2006ರಲ್ಲಿ ಜಾರಿ ಬರ್ತಾ ಹೋಗ್ತದೆ. ಇದು ಏನು? ಪ್ಯೂರ್ ಟೈಗರ್ಗಳನ್ನು ಕನ್ಸರ್ವ್ ಮಾಡಲಿಕ್ಕೆ. ಹೌದಲ್ಲ? ಇಟ್ ಈಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ. ಅಂದರೆ ಭಾರತದಲ್ಲಿ ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತ ಬರ್ತವೆ, ಶಾಸನಾತ್ಮಕ ಸಂಸ್ಥೆಗಳಂತ ಬರ್ತವೆ. ನೀತಿ ಆಯೋಗ ಇದೆ. ಇದು ಯಾವ ಸಂಸ್ಥೆ ಅಂದರೆ ಇಟ್ ಈಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ, ಅಂದರೆ ಶಾಸನಾತ್ಮಕ ಸಂಸ್ಥೆ. ಹೌದಲ್ಲ? ಈಗ ಭಾರತದ ಚುನಾವಣಾ ಆಯೋಗ ಇದೆ, ಅದು ಸಂವಿಧಾನಾತ್ಮಕ ಸಂಸ್ಥೆ. ಅದು ಸಂವಿಧಾನಾತ್ಮಕ ಸಂಸ್ಥೆಗೂ ಮತ್ತು ಶಾಸನಾತ್ಮಕ ಸಂಸ್ಥೆಗೂ ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ಈ ಇದೆ ಅಲ್ಲ, ಅದು ಸ್ಟ್ಯಾಟ್ಯೂಟರಿ ಬಾಡಿ, ಶಾಸನಾತ್ಮಕ ಸಂಸ್ಥೆ. ಅಂದರೆ ಕಾನೂನಿನ ಮುಖಾಂತರವಾಗಿ ಇದನ್ನು ಜಾರಿಗೆ ತಂದಿರಲಾಗುತ್ತದೆ. ಈಗ ಪಾರ್ಲಿಮೆಂಟಲ್ಲಿ ಹೊಸ ಕಾನೂನು ಮಾಡ್ತೀವಲ್ಲ, ಅಮೆಂಡ್ಮೆಂಟ್ ಮಾಡಿ ಅದರ ಮುಖಾಂತರ ಇದನ್ನು ತರಲಾಗಿದೆ. ಎಸ್, ಕ್ಲಿಯರ್? ರೈಟ್. ಪ್ರತಿ 4 ವರ್ಷಕ್ಕೊಮ್ಮೆ ಗಣತಿ ನಡೀತದೆ, ನೋಡಲಾಗ್ತದೆ. ನೋಡಿ, 1972ರ ವನ್ಯಜೀವಿ ಕಾಯ್ದೆಯಡಿ ಇದು ಬರ್ತದೆ ಅಂತ ಹೇಳಿದ್ವಿ. ಇದು ನೋಡ್ರಿ, ಏನೇನು ನಿಷೇಧ ಮಾಡಿದೆ ಅಂದರೆ ಬೇಟೆಗಾರಿಕೆ ನಿಷೇಧ ಮಾಡಿದೆ, ಗಡಿಗಳ ನಿರ್ಧಾರ ಮಾಡ್ತದೆ, ಡಿನೋಟಿಫಿಕೇಷನ್ಗಳ ಕುರಿತಾಗಿ ನಿರ್ಧಾರ ಮಾಡ್ತದೆ, ತಾಂತ್ರಿಕ ನೆರವನ್ನು ನೀಡ್ತದೆ, ಹುಲಿಗಳ ಸಂಖ್ಯೆಯನ್ನು ವೃದ್ಧಿ ಮಾಡ್ತದೆ. ಹೌದಲ್ಲ? ಪ್ರಸ್ತುತ ಭಾರತದಲ್ಲಿ ಎಷ್ಟು? 58 ಟೈಗರ್ ರಿಸರ್ವ್ಗಳಿದ್ದಾವೆ. ಟೋಟಲ್ 58 ಇದ್ದಾವೆ. ಭಾರತದಲ್ಲಿ 58 ಟೈಗರ್ ರಿಸರ್ವ್ಗಳಿದ್ದಾವೆ. ಸೊ ಟೋಟಲ್ ನ್ಯಾಷನಲ್ ಪಾರ್ಕ್ 106 ಬರ್ತವೆ. ಎಸ್, 106 ಅಂದರೆ ಇನ್ನು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಟ್ಟು 106 ಅಮೆಂಡ್ಮೆಂಟ್ ಆಗಿದ್ದಾವೆ. ಅದೇ ರೀತಿ ನ್ಯಾಷನಲ್ ಪಾರ್ಕ್ಗಳು 106 ಇದೆ. 58 ಏನಿದ್ದಾವೆ? ಟೈಗರ್ ರಿಸರ್ವ್ ಇದ್ದಾವೆ. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ? 5 ಟೈಗರ್ ರಿಸರ್ವ್ ಇದ್ದಾವೆ. ಹೌದಲ್ಲ? 5 ಟೈಗರ್ ರಿಸರ್ವ್ಗಳ ಜೊತೆಗೆ 5 ನ್ಯಾಷನಲ್ ಪಾರ್ಕ್ಗಳು ಕಂಡು ಬರ್ತವೆ. ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ. ಹೌದಲ್ಲ? ಎಸ್, 58ನೇ ಟೈಗರ್ ರಿಸರ್ವ್ ಯಾವುದು ಅಂತಂದರೆ ಮಧ್ಯಪ್ರದೇಶದಲ್ಲಿರುವ, ನೋಡ್ರಿ, ಮಧ್ಯಪ್ರದೇಶ ಒಟ್ಟು 785 ಟೈಗರ್ಗಳನ್ನು ಹೊಂದಿರತಕ್ಕಂಥದ್ದು. ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಟೈಗರ್ಗಳನ್ನು ಹೊಂದಿರೋದು ಮಧ್ಯಪ್ರದೇಶ. 58ನೇ ಟೈಗರ್ ರಿಸರ್ವ್ ಇತ್ತೀಚೆಗೆ ಆಗಿರೋದು ಮಾಧವ್ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು, ಅದು ಕೂಡ ಮಧ್ಯಪ್ರದೇಶದಲ್ಲೇ ಆಗಿರ್ತಕ್ಕಂಥದ್ದು. ರೈಟ್? ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳಿದೆ ಟೋಟಲ್ 58 ಇದ್ದಾವೆ. ಇಂಡಿಯಾದಲ್ಲೇ 58 ಇದ್ದಾವೆ. ಅದರಲ್ಲಿ ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ ಇದ್ದಾವೆ. ಅಂದರೆ ಟೈಗರ್ಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಅಂತ. ನೋಡ್ರಿ, ಫಸ್ಟ್ ಒನ್ ಬಂಡೀಪುರ ಅಭಯಾರಣ್ಯ.
ಭದ್ರಾ ಹುಲಿ ಅಭಯಾರಣ್ಯ, ನಾಗರಹೊಳೆ ಅಭಯಾರಣ್ಯ, ದಾಂಡೇಲಿ ಅಥವಾ ಅಂಶಿ ಅಭಯಾರಣ್ಯ, BRT ಅಥವಾ ಬಿಳಿಗಿರಿ ರಂಗನ ಬೆಟ್ಟ ಅಭಯಾರಣ್ಯ ಅಂತ ಬರ್ತದೆ. ಸೊ ಇವೆಲ್ಲ ಎಲ್ಲಿದ್ದಾವೆ ಅಂದರೆ ಭಾರತದಲ್ಲಿ ಇರತಕ್ಕಂಥ ಟೈಗರ್ ರಿಸರ್ವ್ಗಳಾಗ್ತಾ ಬರ್ತವೆ. ಹೌದಲ್ಲ? ಎಸ್. 58ರಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡ್ರಿ ಬಂಡೀಪುರ ಇದೆ. ಎಸ್, ಎಲ್ಲಿ? ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಬಂಡೀಪುರ. ಇಟ್ ಈಸ್ ಟೈಗರ್ ರಿಸರ್ವ್, ಆಲ್ಸೋ ನ್ಯಾಷನಲ್ ಪಾರ್ಕು. ನೆಕ್ಸ್ಟ್ ಭದ್ರಾ ಇದೆ, ಇಟ್ ಈಸ್ ಟೈಗರ್ ರಿಸರ್ವ್ ಲೊಕೇಟೆಡ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ನೆಕ್ಸ್ಟ್ ನಾಗರಹೊಳೆ ಮೈಸೂರಲ್ಲಿದೆ. ದಾಂಡೇಲಿ ಇದೆ, ಉತ್ತರ ಕನ್ನಡ. ಹೌದಲ್ಲ? BRT ಮೈಸೂರು ಅಂದರೆ ಇದು ಕೂಡ ನ್ಯಾಷನಲ್ ಪಾರ್ಕ್ ಆಗ್ತದೆ, ಇದು ಕೂಡ ನ್ಯಾಷನಲ್ ಪಾರ್ಕ್ ಆಗ್ತದೆ. ಬಂಡೀಪುರ ನ್ಯಾಷನಲ್ ಪಾರ್ಕ್ ಆಗ್ತದೆ. ಎಸ್, ಬನ್ನೇರುಘಟ್ಟ ಅಂತ ಬರ್ತದಲ್ಲ, ಅದು ಕೂಡ ನ್ಯಾಷನಲ್ ಪಾರ್ಕ್ ಆಗ್ತದೆ, ಬಟ್ ಅದು ಟೈಗರ್ ರಿಸರ್ವ್ ಅಲ್ಲ. ಇದನ್ನು ಆಲ್ರೆಡಿ FDA ಕ್ವಶನಲ್ಲಿ ಕೇಳಲಾಗಿದೆ, ಹೊಂದಿಸಿ ಬರೆಯಲಿ ಕೇಳಲಾಗಿದೆ. ಕೆಲವು ಕಡೆ ಟೈಗರ್ ರಿಸರ್ವ್ಗಳನ್ನು ಕೊಟ್ಟು ಪ್ಲೇಸ್ಗಳನ್ನು ಕೊಡಲಾಗಿದೆ. ನಾವು ಟೈಗರ್ ರಿಸರ್ವ್ ಬೇರೆ ಮತ್ತು ನ್ಯಾಷನಲ್ ಪಾರ್ಕ್ ಬೇರೆ. ಹೌದಲ್ಲ? ಕ್ಲಿಯರ್. ಬಟ್ 2 5 ಇವೆ ನೋಡಿ. ಕರ್ನಾಟಕದಲ್ಲಿ ನ್ಯಾಷನಲ್ ಪಾರ್ಕ್ಗಳು ಕೂಡ 5 ಇದ್ದಾವೆ. ಸೊ ಅದನ್ನು ಹೇಳ್ತಾ ಹೋಗ್ತೀನಿ ನೋಡಿ. 5 ನ್ಯಾಷನಲ್ ಪಾರ್ಕ್ ಇದ್ದಾವೆ. ಎಸ್, ಮತ್ತು 5 ಟೈಗರ್ ರಿಸರ್ವ್ ಇದ್ದಾವೆ. ಟೈಗರ್ ರಿಸರ್ವ್ ನೋಡ್ರಿ, ಇವೆ ಟೈಗರ್ ರಿಸರ್ವ್. ಯಾವುವು ಇಲ್ಲಿದ್ದಾವೆ ನೋಡ್ರಿ. 5 ಕೊಡಮಾಡಲಾಗಿದೆ. ಯಾವುದು? 1 ಬಂಡೀಪುರ, 2 ಭದ್ರಾ, 3 ನಾಗರಹೊಳೆ, 4 ದಾಂಡೇಲಿ ಅಥವಾ ಅಂಶಿ ಅಂತ ಕರಿತೀವಿ, BRT ಅಂತ ಕರಿತೀವಿ. ಇವು ಏನಂದರೆ ಪ್ಯೂರ್ಲಿ ಏನಾಗ್ತವೆ? ಇವು ಟೈಗರ್ ರಿಸರ್ವ್ ಆಗ್ತವೆ. ಅಂದರೆ ಇವು ಟೈಗರ್ಗಳಿಗೆ ಅಥವಾ ಹುಲಿಗಳ ಸಂರಕ್ಷಣಾ ತಾಣಗಳಾಗ್ತಾ ಹೋಗ್ತವೆ. ಹೌದಲ್ಲ? ಎಸ್. ನೋಡ್ರಿ ಇಲ್ಲಿ ಈ ಒಂದು ನಾಗರಹೊಳೆ, ಇದಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕರೆಯಲಾಗ್ತದೆ. ನೋಡ್ರಿ, ಇದು ದಾಂಡೇಲಿದೆ, ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿರುವ ಸಸ್ಯ ಮತ್ತು ಪ್ರಾಣಿಗಳಿಗೆ ಹೆಸರುವಾಗಿರ್ತಕ್ಕಂಥದ್ದು. ಇನ್ನು BRT ಅಂದರೆ ಬಿಳಿಗಿರಿ ರಂಗನಾಥ ದೇವಸ್ಥಾನ ಇರ್ತಕ್ಕಂತಹದ್ದು, ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದಾಗಿರ್ತದೆ. ಎಸ್, ಕ್ಲಿಯರ್ ಅಲ್ವಾ? ರೈಟ್. ಭಾರತದಲ್ಲಿ ಹುಲಿಗಳಿಗೆ ಇರುವ ಅಪಾಯಗಳೇನು, ಥ್ರೆಟ್ಸ್ ಏನದಕ್ಕೆ ಅಂತ ಮಾತಾಡೋದಾದರೆ, ಹುಲಿಗಳಿಗೆ ಇರ್ತಕ್ಕಂಥ ಥ್ರೆಟ್ಸ್ ಏನಂದರೆ ಅರಣ್ಯ ನಾಶ. ಎಸ್, ಅರಣ್ಯವನ್ನು ನಾಶ ಮಾಡಿದ್ರೆ ಏನು ಮಾಡ್ತಾವೆ ಹುಲಿಗಳು? ಅಲ್ಲಿಂದ ಬಂದು ಪಟ್ ಅಂತ ಬಂದು ನಿಮ್ಮನ್ನು ಹಿಡ್ಕೊಂಡು ತಿಂತಾವಲ್ಲ, ಹಾಗಾಗಿ ಅರಣ್ಯ ನಾಶ ಆಗದಿರೋದ್ರಿಂದ ಹುಲಿಗಳು ನಾಶ ಆಗ್ತಾ ಇದೆ. ನೆಕ್ಸ್ಟ್, ಅಕ್ರಮ ಬೇಟೆಯಾಡುವಿಕೆ. ನಾವು ಏನು ಮಾಡ್ತಿದ್ದೀವಿ? ಹುಲಿಗಳನ್ನು ಏನು ಮಾಡ್ತಾ ಇದೀವಿ? ಬೇಟೆ ಆಡ್ತಾ ಇದೀವಿ. ಹುಲಿಗಳ ಚರ್ಮವನ್ನು, ಹುಲಿಗಳಲ್ಲಿರ್ತಕ್ಕಂಥ ಹಲ್ಲುಗಳಿಗೆ ಅವುಗಳ ಬಹಳ ಕಾಸ್ಟ್ಲಿ ಇರ್ತದೆ ಅನ್ನೋ ಕಾರಣಕ್ಕಾಗಿ ಅವುಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದೇವೆ. ಮತ್ತು ಮಾನವ ವನ್ಯಜೀವಿ ಸಂಘರ್ಷ. ಮಾನವ ಮತ್ತು ಈ ವನ್ಯಜೀವಿಗಳ ನಡುವೆ ಆಗಾಗ ನಡೀತಕ್ಕಂಥದ್ದು. ಅದರಿಂದ ಕೂಡ ಏನಾಗ್ತದೆ? ಹುಲಿಗಳು ಏನಾಗ್ತದೆ? ಥ್ರೆಟ್ಸ್ ಅಲ್ಲಿದ್ದಾವೆ. ಹವಾಮಾನ ಬದಲಾವಣೆ, ಇದು ನ್ಯಾಚುರಲ್ ಫಿನೋಮೆನಾ ಅಂತ ಕರಿತೀವಿ. ಹವಾಮಾನ ಬದಲಾವಣೆ ಆಗೋದ್ರಿಂದ, ಅತಿಯಾದ ಮಳೆ ಆಗೋದ್ರಿಂದ ಅಥವಾ ಮಳೆನೇ ಆಗದೆ ಇರೋದ್ರಿಂದ ಅವುಗಳಿಗೆ ಏನಾಗ್ತದೆ? ಬೇಟೆಯಾಡೋದಕ್ಕೆ ಪ್ರಾಣಿಗಳು ಬಾರದೇ ಇರೋ ಕಾರಣಕ್ಕಾಗಿ ಅವುಗಳು ಆವಾಸ ಸ್ಥಾನ ಅಥವಾ ಅಳಿವಿನಂಚಿಗೆ ಹೋಗ್ತಾ ಬರ್ತವೆ. ಇವೇನಂತಂದರೆ ಥ್ರೆಟ್ಸ್ ಅಂತ ಆಯಿತು. ಎಸ್. ನೆಕ್ಸ್ಟ್, ಹುಲಿಗಳ ಸಂರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು? ಎಸ್, ಇದರಲ್ಲಿ ಈ ವಿಡಿಯೋದಲ್ಲಿ ಏನಿದೆ? ಫುಲ್ ಪ್ಯಾಕೇಜ್. ಟೈಗರ್ ರಿಸರ್ವ್ ಸಂಬಂಧಪಟ್ಟಂಗೆ ಏನೇ ಬಂದರೂ ಇದರಲ್ಲೇ ಇರ್ತದೆ. ಬಿಕಾಸ್ ಎಲ್ಲವನ್ನು ಒಂದೇ ಒಂದು ಪ್ಯಾಕೇಜಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಇದರಲ್ಲಿ ಎಲ್ಲ ರೀತಿಯ ಅಂಶಗಳಿದ್ದಾವೆ. ಎಸ್, ಈಗ ನೋಡು, ಅವುಗಳ ಸಂರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಮಾಡಲಾಗಿದೆ ಅಂದರೆ, ಪ್ರಾಜೆಕ್ಟ್ ಟೈಗರ್ ಅಂತ ತರಲಾಗಿದೆ 1973ರಲ್ಲಿ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ತರಲಾಗಿದೆ ಯಾವಾಗ? 2006ರಲ್ಲಿ. ಹೌದಲ್ಲ? ನೆಕ್ಸ್ಟು ಎಕೋ ಟೂರಿಸಮನ್ನು ತರಲಾಗಿದೆ. ಸೊ ಅದರಿಂದ ಕೂಡ ಇವುಗಳನ್ನು ಏನು ಮಾಡಲಾಗ್ತದೆ? ಪರಿಸರವನ್ನು ಸಂರಕ್ಷಣೆ ಮಾಡಲಾಗ್ತದೆ. ನೆಕ್ಸ್ಟ್, ಸಮುದಾಯ ಪಾಲುದಾರಿಕೆ. ನೋಡ್ರಿ, ಇಲ್ಲಿ ಗ್ರಾಮಸ್ಥರು ಹುಲಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಸಹಾಯ ಮಾಡಬೇಕು. ನೋಡು, ಈಗ ಕಾಡಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥವರು ಎಕೋ ಫ್ರೆಂಡ್ಲಿ ಆಗಿರಬೇಕು. ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ತೊಂದರೆಯನ್ನು ಕೊಡದೇ ರೀತಿ ಇರಬೇಕು. ಆಗ ಏನಾಗ್ತದೆ? ಇವುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ರಿ, ಭಾರತವು ಹುಲಿಗಳ ಉಳಿವಿಗಾಗಿ ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಆದ್ಯತೆ ನೀಡುತ್ತಿರುವ ರಾಷ್ಟ್ರಗಳಲ್ಲಿ ಒಂದು. ಹೌದಲ್ಲ? ಜಾಗತಿಕವಾಗಿ ಭಾರತ ಒಂದು ಹುಲಿಗಳಿಗೆ ಆದ್ಯತೆ ನೀಡುವ ರಾಷ್ಟ್ರ. 2010ರಲ್ಲಿ ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ ಅಂತ ಇದೆ. ಸೆಂಟ್ ಪೀಟರ್ಸ್ಬರ್ಗ್ ಅಂತ ಇದೆ. ಅಲ್ಲಿ ಒಂದು ಸಮ್ಮೇಳನವನ್ನು ಮಾಡಿ 2072ರೊಳಗೆ ಹುಲಿಯ ಸಂಖ್ಯೆಯನ್ನು ದ್ವಿಗುಣಗೊಳಿಸಬೇಕು ಅಂತ ಮಾಡಿತು. ಆಲ್ರೆಡಿ ಏನಾಗಿದೆ? ಇಂಡಿಯಾ ದ್ವಿಗುಣಗೊಳಿಸಲಾಗಿದೆ. ರೈಟ್. ನೋಡ್ರಿ, ಹುಲಿಗಳನ್ನು ಉಳಿಸಿ ಪ್ರಕೃತಿಯನ್ನು ಉಳಿಸಿ ಅಂತ. ನೋಡ್ರಿ, ಇಷ್ಟೆಲ್ಲ ನಾವು ಹೇಳಿದ್ವಲ್ಲ ಹುಲಿಗಳ ಕುರಿತಾಗಿ. ಹುಲಿಗಳನ್ನು ಉಳಿಸಬೇಕಾಗಿದೆ. ಹುಲಿಗಳನ್ನು ಉಳಿಸಿ ಪ್ರಕೃತಿಯನ್ನು ನಾವು ಬೆಳೆಸಬೇಕಾಗಿದೆ. ಎಸ್, ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ? ಸಂಪೂರ್ಣವಾಗಿ ಹುಲಿಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ಯಾಕೇಜನ್ನು ಇಲ್ಲೇ ಮಾಡಿದ್ವಿ.
ಹುಲಿ ಯೋಜನೆ ಯಾವಾಗ ತಂತು, ಹುಲಿ ರಾಷ್ಟ್ರೀಯ ಪ್ರಾಣಿ ಯಾವಾಗ ಮಾಡಲಾಯಿತು, ಹುಲಿಯ ಯೋಜನೆಯನ್ನು ಯಾವಾಗ ತರಲಾಯಿತು, ಹುಲಿಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸಮಸ್ಯೆಗಳನ್ನು ಯಾವ್ಯಾವ ಸಮಾವೇಶ ಮಾಡಲಾಯಿತು, ಭಾರತದಲ್ಲಿ ಎಷ್ಟು ಹುಲಿಗಳಿದ್ದಾವೆ, ಕರ್ನಾಟಕದಲ್ಲಿ ಎಷ್ಟು ಹುಲಿಗಳಿದ್ದಾವೆ, ವನ್ಯಜೀವಿ ಅಭಯಾರಣ್ಯಗಳು ಎಷ್ಟಿದ್ದಾವೆ, ನ್ಯಾಷನಲ್ ಪಾರ್ಕ್ಗಳಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದಂಥ ಪ್ಯಾಕೇಜನ್ನು ಈ ಒಂದು ವಿಡಿಯೋದಲ್ಲಿ ನೋಡಲಾಗಿದೆ. ಸೊ ದಯವಿಟ್ಟು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ನೀವೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ನಮ್ಮ ಚಾನೆಲ್ನ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇದೇ ರೀತಿಯಾದಂತಹ ಬೇರೆ ಬೇರೆ ವಿಷಯಗಳನ್ನು ನಿಮ್ಮ ಜೊತೆಗೆ ಮತ್ತೆ ತರ್ತಾ ಇರ್ತೇವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.